ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಶ್ರೀಮದ್ ಜಗದ್ಗುರು ಸಿದ್ಧಾರೂಢರ ಪಾದಕಮಲಗಳಿಗೂ, ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರು ಬಸವಾನಂದರ ಪಾದಕಮಲಗಳಿಗೂ, ಅವರ ಪ್ರತಿರೂಪದಂತಹ ನಿಜಗುಣಪ್ಪನವರ ಪಾದಕಮಲಗಳಿಗೂ ನನ್ನ ದೀರ್ಘದಂಡ ಪ್ರಣಾಮಗಳನ್ನ ಸಲ್ಲಿಸುತ್ತಾ, ಎಲ್ಲ ಮಹಾತ್ಮರ ಪಾದಕಮಲಗಳಿಗೂ ನನ್ನ ದೀರ್ಘದಂಡ ಪ್ರಣಾಮಗಳನ್ನ ಸಲ್ಲಿಸುತ್ತಾ, ಮನದಲ್ಲಿ ಸ್ಮರಿಸಿಕೊಳ್ಳುತ್ತಾ, ತಮ್ಮೆಲ್ಲರಿಗೂ ವಂದಿಸುತ್ತಾ, ಇವತ್ತಿನ ನಿಜಗುಂಡ್ರು ರಚಿಸಿದಂತಹ ಕೈವಲ್ಯ ಪದ್ಧತಿ ಒಳಗ ಜ್ಞಾನ ಪ್ರತಿಪಾದನಾ ಸ್ತರದ ಇವತ್ತಿನ ಆಧಾರದ ವಿಷಯ. ಈ ಜ್ಞಾನ ಪ್ರತಿಪಾದನಾ ಸ್ತರದಲ್ಲಿ ಬಹಳ ವಿಶೇಷವಾಗಿ ಹೇಳ್ತಾರ, ನಾನು ಯಾರಿದ್ದೇನೆ. ಅದಕ್ಕ ಇಲ್ಲಿ ಕೂಡ ಹೇಳ್ತಾರ, ಆರು ನಾನೆಂದು ವಿಚಾರಿಸು ವಿಷಮ ಸಂಸಾರ ಇದು ಕನಸೆಂದರಿ ಮಾರಮರ್ದನ ಶಂಭು ಲಿಂಗವನ್ನು ಉಡಿಸಿ ಗಂಭೀರ ಸುಖದೊಳಿರಿಂದರ್ಪುವ. ನಾನು ಯಾರಿದ್ದೀನಿ, ನನ್ನ ಸ್ವರೂಪ ಏನು ಅನ್ನುವಂಥದ್ದನ್ನ ತಿಳಿಸಿಕೊಡುವಂಥದ್ದು. ಯಾಕಂದ್ರೆ ಇದು ಆವರಣ ಭಂಗ ಮಾಡುವಂಥದ್ದು. ನಮ್ಮ ಅಂತಃಕರಣದಲ್ಲಿ ಏನದಾವ, ಮಲ ವಿಕ್ಷೇಪ ಮತ್ತೆ ಆವರಣ ದೋಷಗಳು ಏನದಾವ, ಇವನ್ನ ಆವರಣ ದೋಷವನ್ನ ಭಂಗ ಮಾಡುವಂಥದ್ದು. ಬಹಳ ದೂರಿಲ್ಲ ಭಗವಂತ. ಯಾಕಂದ್ರೆ ನಾವು ಇಂಥ ಒಂದು ದೋಷದಿಂದ ಆವರಣ ಅನ್ನುವಂಥದ್ದು ಮರೆ ಆಗಿದೆ, ಅಜ್ಞಾನ ಅನ್ನುವಂಥದ್ದು ಇಲ್ಲಿ ಮರೆ ಆಗಿದೆ. ಹಾಗಾಗ್ಬಿಟ್ಟು ಬಹಳ ದೂರ ಅದನ್ನ ಭಗವಂತ ಅಂತ ಕೂತ್ಕೊಂಡಿದೀವಿ. ಆನಂದ, ಯಾಕಂದ್ರ ಆನಂದದ ಸ್ವರೂಪನೇ ಪರಮಾತ್ಮ ಭಗವಂತ. ಬಹಳ ದೂರದನ್ನಂತ ಕೂತ್ಕೊಂಡಿದೀವಿ. ಯಾಕಂದ್ರ ಸ್ವಲ್ಪ ನೋಡ್ರಿ, ಗುರುವಾಕ್ಯವನ್ನ ನಾವು ಕೇಳಿದಾಗ ಗೊತ್ತಾಗ, ನೀವು ಮಾತನಾಡುತ್ತಿರುವ ವ್ಯಕ್ತಿಯು ನಿಮ್ಮ ಕರೆಯನ್ನು ಭಗವಂತ ಯಾರಿಗ್ ಬೇಕಾಗಿಲ್ಲ, ಪರಮಾತ್ಮನ ಕಾಣ್ಬೇಕನ್ನುವಂಥದ್ದು ಯಾರಿಗ್ ಬೇಕಾಗಿಲ್ಲ. ಪರಮಾತ್ಮನ ಕಂಡ್ರೆ ಅತ್ಯಂತ ಸುಖ ಆಗುವಂಥದ್ದು, ದುಃಖದಿಂದ ಬಿಡುಗಡೆ ಆಗುವಂಥದ್ದು ಯಾರಿಗ್ ತಾನೇ ಇಷ್ಟ ಇಲ್ಲ, ಎಲ್ರಿಗೂ ಬೇಕು. ಆದ್ರೆ ನಾವು ನೋಡುವಂತ ದಾರಿಗಳು ಬೇರೆ ಬೇರೆ ಆಗಿದಾವ, ರೀತಿಗಳು ಬೇರೆ ಬೇರೆ ಆಗಿದಾವ, ಜಾಗಗಳು ಬೇರೆ ಬೇರೆ ಆಗಿದಾವ. ಅದಕ್ಕ ಇಂಥ ಪರಮಾತ್ಮನನ್ನ ತೋರಿಸುವಂಥವನು, ಶಿವನನ್ನ ತೋರಿಸುವಂಥವನು ಸದ್ಗುರುವಿಗೆ ಮಾತ್ರ ಸಾಧ್ಯ. ಅದಕ್ಕಾಗಿ ಪರಮಾತ್ಮನನ್ನ ನಾವು ನೋಡ್ಕೊಳ್ಬೇಕಾದ್ರ, ಕಾಣ್ಬೇಕಾದ್ರ, ಅತ್ಯಂತ ಆನಂದವನ್ನ ನಾವು ಪಡ್ಕೊಳ್ಬೇಕಾದ್ರ, ದುಃಖವನ್ನ ನಿವೃತ್ತಿ ಮಾಡ್ಕೊಳ್ಬೇಕಾದ್ರ, ಜನನ ಮರಣ ರಹಿತನನ್ನಾಗಿ ಮಾಡ್ಕೊಳ್ಬೇಕಾದ್ರ ಶಿಷ್ಯ ಆದ ಹೇಗಿರ್ಬೇಕು? ಸುಮ್ನೆ ಆಗ್ತದೇನಿದು ಅಂದ್ರ ಇಲ್ಲ. ಯಾಕಂದ್ರೆ ನಾವೆಲ್ಲ ಮಾಡುವಂಥದ್ದು 84 ಲಕ್ಷ ಜೀವರಾಶಿಯಿಂದ ಬಂದಿದೀವಿ, ಹೋಗಿದೀವಿ ಸುಮ್ಮನೆ ಹೆಂಗ ಸುಮ್ನೆ ಇಲ್ರಿ. ನಾವೆಲ್ಲ ಸಂಸಾರ ಮಾಡ್ತೀವಿ, ವ್ಯವಹಾರ ಮಾಡ್ತೀವಿ, ಎಲ್ಲ ಮಾಡ್ತೀವಿ, ಮತ್ ಸುಮ್ಮನೆ ಅಂತೀವಿ ಹಂಗಂತಾರಲ್ಲ ಅಂತ ಅಂದ್ರೂ ಕೂಡ ಸುಮ್ಮನೆ ಅಂತಾರ ಮಹಾತ್ಮರು. ಯಾಕಂದ್ರೆ ಒಬ್ಬ ಮೇಷ್ಟ್ರು ಸ್ಕೂಲಿಗೆ ಬಂದನಂತಂದ್ರ ಮಕ್ಕಳಿಗೆ ಪಾಠ ಮಾಡ್ತಾನ. ಆ ಮಾಡುವಂತ ಮೇಷ್ಟ್ರು ಟ್ರಾನ್ಸ್ಫರ್ ಆಗಿ ಇನ್ನೊಬ್ಬ ಮೇಷ್ಟ್ರು ಬಂದಂದ್ರ ಮಕ್ಕಳಿಗೆ ಪಾಠ ಮಾಡುವಂಥದ್ದು ಬಿಟ್ಬಿಡ್ತಾನ. ಅಲ್ಲಿ ಬಿಟ್ಬಿಟ್ಟು ಆ ಸಮಯದಲ್ಲಿ ಬಂದು ಒಂದು ನಿದ್ದೆ ಮಾಡುವಂಥದ್ದಾಗಿರ್ಬೋದು, ಅಥವಾ ಮೊಬೈಲ್ ನೋಡುವಂಥದ್ದಾಗಿರ್ಬೋದು, ಅಥವಾ ಬೇರೆಯವ್ರ ಜೊತೆ ಹರಟೆ ಹೊಡೆಯುವಂಥದ್ದಾಗಿರ್ಬೋದು, ಏನೇನೋ ಮಾಡಾಕತ್ತಿದ. ಆ ಹುಡುಗರು ಆಟ ಆಡ್ತಿದ್ವು, ಅವ್ ತಂಪಾಡಿಗೆ ತಾವ್ ಬರ್ಕೊಳ್ತಿದ್ವು, ಓದ್ತಿದ್ವು, ಮಾತಾಡ್ತಿದ್ವು, ಹಂಗ ಕುಂದಿರ್ತಿದ್ವು. ಅದ್ರ ಕೊನೆಗೆ ರಿಸಲ್ಟ್ ಆದ್ರೆ ಹುಡುಗರು ಯಾವ ಹುಷಾರಾಗ್ಲಿಲ್ಲ, ದಾಡ್ರದು ಎಲ್ಲ. ಯಾಕಂದ್ರೆ ಮೇಷ್ಟ್ರು ಹೇಳೇ ಇಲ್ಲಲ್ಲ. ಎಲ್ಲ ಜನರ ಒಂದು ಪೇರೆಂಟ್ಸ್ ಕಂಪ್ಲೇಂಟ್, ಇಲ್ಲ ರೀ ಆ ಮೇಷ್ಟ್ರು ಬರ್ತಿದ್ದ, ಆದ್ರ ಸುಮ್ಮನೆ ಕುಂತೋಗ್ಯನ್ರಿ ಅಂತ ಹೇಳ್ತಾರೆ. ಸುಮ್ನೆ ಕುಂತಾನ್ರಿ, ಹುಡುಗರಿಗೆ ಹೇಳಿಲ್ಲ ಪಾಳಿಲ್ಲ, ಸುಮ್ಮನೆ ಕೂತ್ಕೊಂಡು ಹೋಗ್ಯಾನ ನೋಡ್ರಿ. ಯಾಕಂದ್ರೆ ಸುಮ್ನೆ ಕುಂತಾನೇನ? ಸುಮ್ನೆ ಕುಂತಿಲ್ಲ, ಆ ನಿದ್ದೆಯಾರ ಮಾಡಿರ್ತಾನ ಒಂದು, ಅಥವಾ ಯಾರ ಜೊತೆ ಮಾತಾಡ್ಕೊಂತ ಹರಟಿ ಹೊಡ್ಕೊಂತ ಕೂತಿರ್ತಾನ ಒಂದು ಮೊಬೈಲಾರ ನೋಡಿರ್ತಾನ ಒಂದು, ಯಾವ ರೀತಿ ಆದ್ರೆ ಟೈಮ್ ಪಾಸ್ ಮಾಡಿರ್ತಾನಂತ. ಆದ್ರ ಹೇಳುವಂತ ಉದ್ದೇಶ ಏನಿರ್ಲಿ ಅಲ್ಲ, ಬಂದ ಕೆಲಸ ಏನಾದ್ರು ಮಕ್ಕಳಿಗೆ ಪಾಠ ಹೇಳುವಂಥದ್ದು. ಆದ್ರೆ ಅವನು ಮಾಡಿದಂತ ಕೆಲಸ ಸುಮ್ಮನೆ, ಅವ ಏನ್ ಬೇಕಾದ್ ಮಾಡಿದ್ರು ಕೂಡ ಸುಮ್ಮನೆ ಬಂದು ಕುಂತೋಗ್ಯಾನ್ರಿ ಅಂತ ಹೇಳ್ತೀವಲ್ಲ. ಹಂಗ ನಾವು ಜನ್ಮಾಂತರದಲ್ಲಿ ಬಂದು ಎಷ್ಟು ವ್ಯವಹಾರ ಮಾಡ್ಕೊಂಡು ಹೋದ್ರು ಕೂಡ ಸುಮ್ಮನೆ ಅದು. ಅದಕ್ಕೆ ಇಲ್ಲಿ ಹೇಳ್ತಾರ,
ಸುಮ್ಮನಾಗದು ವಿಧಿಯೋಳು ಒಂದದೆ. ವಿಧಿ ಅಂದ್ರೆ ಒಂದು ನಿಯಮಗಳು. ನಾವೊಂದು ಊರಿಗೆ ಹೋಗ್ಬೇಕಾದ್ರೆ ಕೆಲವು ನಿಯಮಗಳು ಬೇಕೇ ಬೇಕು. ಯಾಕಂದ್ರೆ ನಾವು ರೋಡ್ ದಾಟಬೇಕಾದ್ರೆ ಕೆಲವೊಂದು ನಿಯಮಗಳನ್ನ ಫಾಲೋ ಮಾಡ್ಬೇಕಾಗ್ತದೆ. ಇಲ್ಲಂದ್ರೆ ಎಷ್ಟು ಎಡವಟ್ಟುಗಳಾಗ್ತಾವ. ಆ ನಿಯಮಗಳನ್ನ ಫಾಲೋ ಮಾಡದೇ ಇದ್ರೆ ಎಷ್ಟು ಎಡವಟ್ಟುಗಳಾಗ್ತಾವ. ಈಗ ನಮ್ಮ ಪರಿಸ್ಥಿತಿಗಳು ಕೂಡ ಹಿಂಗೆ ಆಗಿದ್ದಾವೆ, ಎಡವಟ್ಟುಗಳು. ಅದಕ್ಕೆ ಇಲ್ಲಿ ಹೇಳ್ತಾರ, ಸುಮ್ಮನಾಗದು ವಿಧಿಯೋಳು ಒಂದದೆ ಮುಕ್ತಿ. ಕೆಲವೊಂದು ಇದಕ್ಕ ನೇಮಗಳು ಅದಾವಪ್ಪ, ಇವು ನೀನೇ ಮಾಡ್ಕೊಡ್ಬೇಕಾಗ್ತದ. ಇಲ್ಲಿ ಯಾವ ರೀತಿ ಅಂತ ಮೋಕ್ಷ ಅನ್ನುವಂಥದ್ದು, ಮುಕ್ತಿ ಅನ್ನುವಂಥದ್ದು ಅದು ಯಾರಾದ್ರೂ ಗುರುಗಳು ತಂದು ಕೊಡ್ತಾರೆ ಅನ್ನೋದ್ರೆ ಇಲ್ಲ. ಗುರುಗಳೇ ನನಗೆ ಮೋಕ್ಷ ಒಂದು ಕೊಟ್ಟು ಬಿಟ್ರೆ ಸಾಕಪ್ಪ ಅಂತ ನಾವು ಕೊನೆಗೆ ಹೇಳ್ತೀವಿ. ಏನ್ ಹೇಳ್ತೀವಿ? ಎಲ್ಲ ವಯಸ್ಸಾದ್ಮೇಲೆ ಆವಾಗ ಹೇಳ್ತೀವಿ. ಗುರುಗಳ ಹತ್ರ ಹೋದಾಗ ನಾವು ಗುರುಗಳ ಹತ್ರ ಏನ್ ಕೇಳ್ಬೇಕಂತ ನಮ್ಗೆ ಗೊತ್ತಿಲ್ಲ. ಮೊದಲೆಲ್ಲ ಕೇಳಿರ್ತೀವಿ, ಮನ್ಯಾಗ ಅವ್ರು ಚಂದಿರ್ಬೇಕು, ಇವ್ರು ಚಂದಿರ್ಬೇಕು, ನೌಕರಿ ಆಗ್ಬೇಕು, ಮಕ್ಕಳಾಗ್ಬೇಕು, ಮರುಗಳಾಗ್ಬೇಕು ಅಂತ ಎಲ್ಲವನ್ನು ಕೇಳಿರ್ತೀವಿ. ಕೊನೆಗೆ ಹೋದಾಗ ಶರೀರ ಎಲ್ಲ ಕ್ಷೀಣ ಆಗಿರ್ತದ. ಗುರುಗಳ ಪಾದಕ್ಕೆ ಬಿದ್ದು, ಅಪ್ಪ ನಮಗ್ ಮೋಕ್ಷ ಕೊಟ್ಬಿಡಪ್ಪ, ಆನಂದ ಕೊಟ್ಬಿಡಪ್ಪ ಅಂದ್ರೆ ಎಂತ ಮಾತೇನ? ಕೊಟ್ಬಿಡಕ್ ಏನಂತಿದ್ ವಸ್ತುನ ಕೊಡಾಕ ಅಲ್ಲ, ನಿನ್ನ ಒಳಗಡೆ ಇರುವಂತದ್ದನ್ನ ತೋರಿಸುವಂಥದ್ದು ಸದ್ಗುರು. ಅದಕ್ಕೆ ಅದು ಅಷ್ಟು ಬೇಗ ಆಗ್ಬಿಡ್ತದ ಅಲ್ಲ. ಇದು ಸಾಧನ ಸೌಕಾಸ ಆಗೋದಿದು. ಅದಕ್ಕೆ ಬಹಳ ಕೇಳಲು ಬೇಕು ವೇದಾಂತವೆಂಬ ಶಾಸ್ತ್ರವನ್ನ ಹೇಳ್ತಾರೆ. ಒಂದು ಸಲ ಕತ್ತೋದಲ್ಲ ಇದು. ಇದು ಸಾಧನ ಸೌಕಾಸವಾಗಿ ಮಾಡುವಂಥದ್ದು. ಶರೀರ ಒಮ್ಮೆಲೆ ಬೆಳೆದ್ ಬಿಡಂಗಿಲ್ಲ, ಅದನ್ನ ಸೌಕಾಸ ಬೆಳೆಯುವಂಥದ್ದಲ್ಲ. ಈ ಜ್ಞಾನ ಕೂಡ ನಾವು ಎಷ್ಟು ತೀವ್ರತರವಾಗಿ ಭಾವ ಇಟ್ಟುಕೊಂಡು ಇದನ್ನ ಮಾಡ್ತಾ ಹೋಗುವಂಥದ್ದು ಇರ್ತದೆ. ನಿನ್ನೆ ವಿಚಾರದಲ್ಲಿ ಕೆಲವೊಂದು ಹೇಳಿದ್ರು, ಇದು ನಿತ್ಯ, ಇದು ಅನಿತ್ಯ ಎಂಬುದನ್ನು ಅರಿಯದೆ ಹೃದಯದ ಭೋಗ್ಯಚ್ಚ ದೊರೆಯದೆ ವದವಿ ಸಮಾಧಿ ಸಾಧನವಾರು ನೆರೆಯದೆ ಸದುಗತಿ ಆಸೆಗಳು ಉರಿಯದೆ ಅನ್ನುವಂಥ ವಿಚಾರವನ್ನು ಹೇಳಿದ್ರು. ವಿವೇಕ ಅನ್ನುವಂಥದ್ದು ಯಾವುದು ಸತ್ಯ ಯಾವುದು ಮಿಥ್ಯ ಅನ್ನುವಂಥದ್ದು ತಿಳ್ಕೊಳ್ಬೇಕನ್ನುವಂಥದ್ದು ವಿಚಾರವನ್ನು ಹೇಳಿದ್ರು. ಹೃದಯದ ಭೋಗ್ಯಚ್ಚ ದೊರೆಯದೆ ಅಂದ್ರ ಹೃದಯದ ಏನು ಭೋಗ್ಯಚ್ಛೆ ಅಂತ ಹೇಳ್ಯಾರ. ಭೋಗದ ವಸ್ತುಗಳನ್ನ ಬಿಡೋದಿಲ್ಲ ಅವರು, ಇಚ್ಛೆಯನ್ನು ಬಿಡಂತಾರ ಅಷ್ಟೇ. ಅದಕ್ಕೆ ನಿಜಗುಂಡ್ರದ್ದು ಬಹಳ ಬಹಳ ವಿಶೇಷ. ಯಾಕಂದ್ರೆ ಒಂದೊಂದು ಶಬ್ದದಲ್ಲಿ ಒಂದು ಅದ್ಭುತವಾದಂತ ಅರ್ಥಗಳನ್ನ ಹೇಳಿದಾರ ಅವರು. ಆದ್ರ ಹೃದಯದ ಭೋಗ್ಯಚ್ಛ ದೊರೆಯದೆ, ಹೃದಯದ ಭೋಗ್ಯಚ್ಛ ಅಂತಂದ್ರೆ ಏನ್ ಹೇಳ್ತಾರ? ಭೋಗದ ವಸ್ತುಗಳನ್ನ ಬಿಡಂದಿಲ್ಲ, ಇಚ್ಛೆಯನ್ನ ಬಿಡು ಅಂತ ಹೇಳ್ತಾರ ಅವ್ರು. ಮತ್ತೆ ಅದಕ್ಕ ಇಂಥ ಒಂದು ಮುಕ್ತಿಯನ್ನ ಪಡ್ಕೊಳ್ಬೇಕಾದ್ರ ಮತ್ತೆ ಇವೆಲ್ಲ ಬೇಕಲ್ಲ ಸಾಧನೆಗಳು. ಪದವಿ ಸಮಾಧಿ ಸಾಧನವಾರು ನೆರೆಯದೆ ಸದುಗತಿ ಆಸೆಯಳು ಉರಿಯದೆ ಅಂತ ಹೇಳ್ತಾರ. ಅಂದ್ರ ಮುಖ್ಯವಾದಂತ ಉದ್ದೇಶ ಏನಂದ್ರ, ಮಳೆ ಬರ್ತದಲ್ಲ, ನದಿ ರೂಪದಲ್ಲಿ ಅದು ನದಿಗೆ ಏನು ಒಂದು ಗುರಿ ಇರ್ತದಂದ್ರ ಸಮುದ್ರವನ್ನ ಸೇರ್ಬೇಕು ಅನ್ನೋದೇ ಮುಖ್ಯವಾದಂತ ಗುರಿ ಇರ್ತದೆ. ಅದಕ್ಕೆ ಇದನ್ನ ಮಾಡ್ಕೋಬೇಕಾದ್ರೆ ಸಮಾಧಿ ಸಾಧನವಾರು ಇವೆಲ್ಲವನ್ನ ಮಾಡ್ಕೊಳ್ಬೇಕಾದ್ರೆ ಸಾಧನ ಚತುಷ್ಟಯ ಸಂಪನ್ನನಾಗ್ಬೇಕಾತಂದ್ರ ನಿನ್ನೆ ವಿಷಯಗಳು ಬಂದದ್ದು. ಸದುಗತಿ ಆಸೆಯಳು ಉರಿಯದೆ ಅಂತಂದ್ರ ಒಂದು ನದಿಗೆ ಮುಖ್ಯವಾಗಿರುವಂಥದ್ದು ಗುರಿ ಯಾವುದು ಅಂತಂದ್ರ ಸಮುದ್ರವನ್ನು ಸೇರ್ಬೇಕನ್ನುವಂಥದ್ದು. ಅಲ್ಲಿಗೆ ಮುಗೀತದ್ರ ಕೆಲಸ, ಧನ್ಯ ಕೃತಕೃತ್ಯ. ಯಾಕಂದ್ರೆ ಅದಕ್ಕೆ ಮೂಲ ಉದ್ದೇಶ ಏನಂದ್ರೆ ಸಮುದ್ರವನ್ನ ಸೇರ್ಬೇಕನ್ನೋದೇ ಇರ್ತದೆ. ಅದಕ್ಕೆ ನಿನಗಿಲ್ಲನ, ಯಾಕಂದ್ರೆ ಏನು ಗೊತ್ತೇ ಇಲ್ಲ, ಯಾಕೆ ಬಂದಿದ್ದು ಗೊತ್ತಿಲ್ಲ. ಎಷ್ಟು ಗದ್ದಲಕ್ಕೆ ಬಿದ್ದದ ನೋಡ್ರಿ ಮನಸ್ಸು, ಎಷ್ಟು ಗದ್ದಲಕ್ಕೆ ಬಿದ್ದಿದಾನ. ಇಲ್ಲಿಗೆ ಯಾಕೆ ಬಂದು ಗೊತ್ತಿಲ್ಲ, ಎಲ್ಲಿಗೆ ಹೋಗ್ಬೇಕಂತ ಗೊತ್ತಿಲ್ಲ, ಏನ್ ಪಡ್ಕೊಳ್ಬೇಕಂತ ಗೊತ್ತಿಲ್ಲ, ಈ ಶರೀರದಿಂದ ಏನ್ ಲಾಭ ತೆಗಿಬೇಕನ್ನೋದೇ ಗೊತ್ತಿಲ್ಲ. ಇದು ನೋಡ್ರಿ ದೊಡ್ಡ ಅಜ್ಞಾನ. ಇದು ಎಂತದ್ ಬಡದ್ ಬಿಟ್ಟದಿದಂದ್ರ ಸುಮ್ಮನೆ ಕ್ಷಣಿಕವಾಗಿರುವಂಥದ್ದನ್ನ ಅದನ್ನ ನೋಡ್ಕೊಂಡು ಸಂತೋಷ ಪಟ್ಟಂಗ್ ಮಾಡ್ಕೊಂಡು ಇವೆಲ್ಲ ಮಾಡಿದೆ ಅಂತ ಹೊಂಟು ಬಿಡೋದಲ್ಲ. ಅದ್ರ ಮುಖ್ಯ ಗುರಿ ಅನ್ನೋದೇ ಮರ್ತು ಬಿಟ್ಟಾನೆ. ಯಾರಿಗೆ ಭಾಷೆ ಕೊಟ್ಟು ಬಂದಿದ್ದೀನಿ, ನಾ ಏನನ್ನ ಮಾಡ್ಕೊಳ್ಬೇಕಿಲ್ಲಿ, ನನ್ನ ಕರ್ತವ್ಯ ಏನು, ಇಷ್ಟು ಅದ್ಭುತವಾಗಿ ಶರೀರ ಬಂದದ್ದು. ಎಲ್ಲಾ ಶರೀರ, ಎಲ್ಲ ಪ್ರಾಣಿ ಪಕ್ಷಿಗಳ ಒಂದು ಜಗತ್ತಿನಲ್ಲಿ ಎಲ್ಲಾ ಜೀವರಾಶಿಗಳ ಒಂದು ಶರೀರ ಐತಲ್ಲ, ಅದಕ್ಕೆಲ್ಲಕ್ಕಿಂತ ಶ್ರೇಷ್ಠವಾದಂಥದ್ದು ಮಾನವ ಶರೀರ.
ಅದಕ್ಕೆ ನರ ಜನ್ಮದಿಂದ ದಿಶದೋಳು ಮಿಗಿಲುಂಟೆ. ನಮ್ಗೆ ಯಾರಿಗಾರ ಹತ್ತಿದೆ ನೀವು ವಿಚಾರಗಳು ಅಂದ್ರೆ ಹತ್ತಿಲ್ಲ, ನಮ್ಗೆ ಹತ್ತಕ್ಕ ಸಾಧ್ಯನೇ ಇಲ್ಲ. ನಮಗ್ ಭಯ ಉಟ್ಕೊಂಡ್ಬಿಡ್ಬೇಕು. ಯಾಕಂದ್ರೆ ನರ ಜನ್ಮದಿಂದ ದಿಶದೋಳು ಮಿಗಿಲುಂಟೆ ಅಂದ್ರೆ ಮತ್ತೆ ಈ ಶರೀರದಿಂದ ಏನಪ್ಪ ಮಾಡ್ಕೊಳ್ಳೋದು, ಇದು ಬಹಳ ಶ್ರೇಷ್ಠ ಅಂತ ಹೇಳಿದಾರಲ್ಲ ಮಹಾತ್ಮರು. ಮನುಷ್ಯ ಕುಲ ಜನನದ ಲಾಭ ಹೌದು, ಆರು ನಾನೆಂದು ವಿಚಾರಿಸು. ನಮಗ್ ತಲೆಗೆ ಹೋಗಿಲ್ಲ. ಈಗ ನಾವು ಕುಂತು ಕೇಳೋದನ್ನು ಕೂಡ ನಮ್ ಕೆಲಸಗಳು ಎಲ್ಲಾ ಮುಗಿಬೇಕು. ಕೆಲಸ ಇದ್ರೆ ಇರ್ಲಿ, ನಾನು ಈ ಕೆಲಸಕ್ಕೆ ನಾನು ಕೇಳಕ್ ಇಂಪಾರ್ಟೆಂಟ್ ಕೊಡ್ತೀನಿ, ಇದು ಏನಿದೆ ಅಂತ ನಾ ತಿಳ್ಕೊಳ್ತೀನಿ ಅಂತ ನಾವ್ ಅಷ್ಟೊಂದು ಭಾವ ಇಟ್ಕೊಂಡು ಕೇಳ್ತೀವಿ ಅಂದ್ರೆ ಇಲ್ಲ. ನಮ್ ಕೆಲಸಗಳು ಎಲ್ಲ ಆಗಿರ್ಬೇಕು, ಟೈಮ್ ಸಿಗಬೇಕು, ಕುಂತು ಕೇಳೋರು ನಾವು. ನೋಡ್ರಿ ಎಷ್ಟು ಒಂದು ಅಜ್ಞಾನ ನಮಗೆ. ಅದ್ರ ಮನುಷ್ಯನ ಜನ್ಮಕ್ಕೆ ಬಂದ ನಂತರ ಇದೇ ಮಾಡ್ಕೊಳ್ಳುವಂತ ಕೆಲಸನೇ ನಾವು. ಆದ್ರ ಇದರಲ್ಲಿ ಅಲಕ್ಷ್ಯ ಭಾವ ತೋರಿಸ್ಬಿಟ್ಟು ಕ್ಷಣಿಕವಾಗಿರುವಂತ ಸುಖಕ್ಕಾಗಿ ಆಸೆ ಪಡುವಂಥವ್ರು ನಾವಲ್ಲ. ಅದಕ್ಕೆ ಎಚ್ಚರಿಕೆ ಕೊಡ್ತಾರೆ ಮಹಾತ್ಮರು. ಇದು ಬ್ರಹ್ಮಜ್ಞಾನ ಐತಪ್ಪ, ಇದು ಸುಮ್ಮನೆ ಆಗಂಗಿಲ್ಲ. ಸದುಗ ಯಾವಾಗ ಮಾಡ್ಕೊಂಡೇನಿ, ಯಾವಾಗ ತಿಳ್ಕೊಂಡು. ಅದಕ್ಕೆ ನಿಜಗೊಂಡು ಹೇಳ್ತಾರೆ, ನಿದ್ರೆ ಬಾರದು ಪರಿಭವ ದುಃಖ ಸಮುದ್ರವೆನಿಸುವ ಸಾಯಸವ ನೆನೆನೆನೆದು ಅಂತ ಹೇಳ್ತಾರ ಅವ್ರಪ್ಪ. ನಿದ್ರೆ ಬರವಲ್ದಲ್ಲಪ್ಪ ನನಗ, ಯಾವಾಗ ಇದನ್ನ ಪಡ್ಕೊಂಡೇನು, ಯಾವಾಗ ಇದನ್ನ ಬೇಗ ತಿಳ್ಕೊಂಡೇನು ಅನ್ನುವಂತ ವಿಚಾರ, ಯಾವಾಗ ಜನನ ಮರಣ ದುಃಖದಿಂದ ಬಿಡುಗಡೆ ಒಂದೇನು ಅನ್ನುವಂತ ಭಾವ ನನಗೆ ನಿದ್ರೆನ ಬರ್ತಾ ಇಲ್ಲ ಅನ್ನುವಂತ ವಿಚಾರ. ನಾವತ್ತು ಉಂಡು ತಿಂದು ಊಟಕ್ಕೆ ತೊಂದ್ರೆ ಇಲ್ಲ, ಯಾವ್ದಕ್ಕೂ ತೊಂದ್ರೆ ಇಲ್ಲ, ಉಂಡು ತಿಂದು ಚಂದ ಮಕ್ಕೊಂಡು ಮುಂಜಾನೆ ಹೇಳೋರು ನಡಿ ನೋಡೋಣ ಮುಂದನ್ನೋರು. ಮಹಾತ್ಮರು ಹೆಂಗ ಗೆದ್ರು ನೋಡ್ರಿ. ಅದಕ್ಕ ಇಲ್ಲಿ ನಮ್ಗ ಎಚ್ಚರಿಕೆ ಕೊಡ್ತಾರ. ನಮ್ಗ ಎರಡನೆಯ ಪದದಲ್ಲಿ ಕೂಡ ಹೇಳ್ತಾರ. ಏನ್ ಹೇಳ್ತಾರ? ಗುರುಪಾದ ಸೇವೆಯನ್ನು ಒಲವಿಂದ ಮಾಡದೆ, ವರನಿಗಮವ ನೋಡಿ ಪಾಡದೆ, ಶರೀರ ಮುಂತಾದ ಉಪಾಧಿಗಳ ನೀಡಾಡದೆ, ಪರಮ ಜೀವರ ನೊಂದುಗೂಡದೆ. ಯಾಕಂದ್ರ ಗುರುವಿನ ಕೃಪೆ ಬಹಳ ಮುಖ್ಯ ಆಗ್ತದ. ಗುರುಪಾದ ಸೇವೆಯನ್ನು ಒಲವಿಂದ ಮಾಡದೆ, ಅದ್ರ ಗುರುವಿನ ಕೃಪೆಗೆ ನೀ ಪಾತ್ರನಾಗ್ಬೇಕಾಗ್ತದ. ಅದಕ್ಕೆ ಗುರುಪಾದ ಅಂತಂದಾಗ ಇಲ್ಲಿ 4 ಸೇವೆಗಳನ್ನ ಬರ್ತಾವ. ಬರೀ ಪಾದ ಪೂಜೆ ಮಾಡ್ಬಿಡ್ತೀನಿ ಅನ್ನೋದಲ್ಲ. ಯಾಕಂತಂದ್ರೆ ಆಪ್ತಾಂಗ ಸ್ಥಾನ ಸದ್ಭಾವ ಅಂತ 4 ಸೇವೆಗಳನ್ನೇ ಇಟ್ಟಿದ್ದಾರೆ. ಯಾಕಂದ್ರೆ ಇಲ್ಲಿ ಕೂಡ ಹೇಳ್ತಾರ ಗುರುಪಾದ. ಮನುಷ್ಯ ಇಲ್ಲಿ ಹುಟ್ಟಿ ಬಂದಿದ್ದಾನ, ಗುರುವಿನ ಕೃಪೆಯಿಂದನೇ ನಾವು ಹೋಗ್ಬೇಕಾಗ್ತದ. ಅದಕ್ಕ ಏನಾದ್ರ ಗುರುವಿನ ಕೃಪೆ ಇಲ್ದ ಇದು ಅಂತರಂಗದ ಕದವು ತೆರೆಯಿತು. ಯಾರಿಂದ? ಗುರು ಕೃಪೆಯಿಂದನೇ ತೆಗಿಲಿಕ್ಕೆ ಸಾಧ್ಯ ಆಗ್ತದ. ನಮ್ಗ ದೊಡ್ಡ ಬಾಗ್ಲಿ ಇರ್ತದ ನೋಡ್ರಿ, ಅಗಸಿ ಬಾಗ್ಲಿ. ಅದು ಎಷ್ಟು ವರ್ಷದಿಂದ ಓಪನ್ನೇ ಆಗಂಗಿಲ್ಲ. ಬಹಳಷ್ಟು ದಪ್ಪ ಎಷ್ಟೋ ವರ್ಷದಿಂದ ಅಗಸಿ ಬಾಗ್ಲಿ ಹಾಕ್ಯಾರಂತ ಹೇಳ್ತೀವಲ್ಲ, ಅದು ಯಾವಾಗೋ ಒಂದ್ಸಲ ಮನಸ್ಸು ಮಾಡಿ ತೆಗೆದಾಗ ಮಾತ್ರ ತೆಗಿಯುವಂಥದ್ದು. ಇಲ್ಲಾಂದ್ರ ಅದು ತೆಗಿಲಿಕ್ಕೆ ಸಾಧ್ಯನೇ ಇಲ್ಲ. ಹಂಗೆ ಇರ್ತದಲ್ಲ, ನಮ್ದು ಕೂಡ ಅಂತರಂಗದ ಬಾಗ್ಲಿ ಹಂಗ ಹಾಕ್ಬಿಟ್ಟಂಗ. ಯಾವಾಗ ಅದು ತೆಗಿಲಿಕ್ಕೆ ಸಾಧ್ಯ ಆತಂದ್ರ ಗುರುವಿನ ಒಂದು ಕೃಪೆಯಿಂದನೇ ತೆಗಿಲಿಕ್ಕೆ ಸಾಧ್ಯ ಆಗ್ತದಿಲ್ಲ ಅಂದ್ರೆ ತೆಗಿಲಿಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕೆ ಗುರುಪಾದ ಸೇವೆಯ ಒಲವಿಂದ ಅಂದ್ರ ನಿನ್ನ ಸೇವೆಗೆ ಗುರು ಪ್ರಸನ್ನನಾಗ್ಬೇಕು, ಆತ ಖುಷಿ ಪಡ್ಬೇಕು. ನೀ ಖುಷಿಯಿಂದ ಮಾಡುವಂಥದ್ದು ಮೇಲೆ ಗುರು ಕೂಡ ನಿನ್ನ ಸೇವೆಗೆ ಆತ ಪ್ರಸನ್ನನಾಗ್ಬೇಕು. ಅದಕ್ಕೆ ಅಂಥ ಒಂದು ಗುರುಪಾದ ಸೇವೆಯನ್ನು ಒಲವಿಂದ ಮಾಡದೆ, ಇಂಥ ಸೇವೆಯನ್ನ ಮಾಡದೇನೆ ಹೇಳ್ತಾರಲ್ಲ, ಗುರುವಿನ ಕೃಪೆಗೆ ಪಾತ್ರನಾಗದೆ ಸುಮ್ಮನೆ ಆಗಕ್ ಸಾಧ್ಯ ಏನು ಇಲ್ಲ. ಯಾಕಂದ್ರ ಗುರುಪಾದ ಸೇವೆಯನ್ನ ಗುರುವಿಗೂ ಬಹಳ ಅದು ಖುಷಿ ಆಗ್ಬೇಕು. ನೀ ಮಾಡುವಂತ ಸೇವೆ ಅಂದಾಗ ಮಾತ್ರ ನಿನಗ ಗುರು ಕೃಪೆ ಮಾಡ್ತಾನೆ. ಇಲ್ಲಿ ಯಾವ ಒಂದು ಅಹಂಕಾರ ಅನ್ನುವಂಥದ್ದು ತಲೆ ಎತ್ತಬಾರದು.
ಬಹಳ ದೊಡ್ಡ ನಾನು ಶ್ರೀಮಂತ ಅದೀನಿ ಅನ್ನುವಂಥದ್ದು, ಅಧಿಕಾರಿ ಅದೀನಿ ಅನ್ನುವಂಥದ್ದು, ಅಥವಾ ಏನೇನೋ ನಾವು ನಮ್ಮ ಪ್ರತಿಷ್ಠೆಗಳು ಇರ್ತಾವಲ್ಲ ಆ ರೀತಿಯಿಂದ ಗುರುವಿನ ಹತ್ರ ನಾವು ತೋರಿಸ್ಕೊಳ್ಳುವಂಥದ್ದಲ್ಲ. ಅವೆಲ್ಲವನ್ನ ಬಗ್ಗು ಬಿಡಿಬೇಕು. ಗುರುಪಾದ ಸೇವೆ ಒಂದೇ ಅವನ ಕೆಲಸ ಆಗ್ಬೇಕು. ಅಂದಾಗ ಮಾತ್ರ ನಿನ್ನ ಒಂದು ಸೇವೆಗೆ ಆತನ ಕೃಪೆ ಆಯ್ತು ಅಂತಂದಾಗ ನಿನಗ ಇಲ್ಲಿ ತಿಳ್ಕೊಳಿಕ್ ಸಾಧ್ಯ ಆಗ್ತದ. ಅದನ್ನ ಮಾಡಿದೆ. ವರ ನಿಗಮವ ನೋಡಿ ಪಾಡದೆ. ವರ ನಿಗಮವ ಅಂತ ಹೇಳ್ತಾರೆ ವೇದಗಳಲ್ಲಿ. ಕರ್ಮ ಮತ್ತೆ ಉಪಾಸನೆ ಮತ್ತೆ ಜ್ಞಾನ 3 ರೀತಿಯಿಂದ ಬರ್ಕೊಂಡು ಬಂದಿದ್ದಾರೆ. ಪರಮಾತ್ಮ ಬಹಳ ಕೃಪೆ ನೋಡ್ರಿ. ಈ ವೇದ ಮಾತೆ ಅನ್ನುವಂಥ ತಾಯಿ ಬಹಳ ಕೃಪೆ ಮಾಡಿದಾಳ ಭಗವಂತ ಯಾರಿಗೆ? ಜಗತ್ತಿನ ಜನರಿಗೆ. ಇಲ್ಲಿ ಮುಖ್ಯವಾಗಿ ಹೇಳುವಂತ ಉದ್ದೇಶ ಅಂತಂದ್ರ ಸಮಸ್ತ ಜಗತ್ತಿನ ಜನರ ಒಂದು ಕಲ್ಯಾಣ ಆಗ್ಲಿ ಅನ್ನುವಂಥದ್ದೇ ಭಾವ. ಈಗ 3-4 ಮಕ್ಕಳು ಅದಾರ ಅಂತಂದ್ರ ತಂದೆ ತಾಯಿ ಏನು ಮಕ್ಕಳು ಯಾವ್ದೋ ರೀತಿಯಲ್ಲಿ ಉದ್ಧಾರ ಆಗ್ಲಿ ಅನ್ನುವಂಥದ್ದೇ ಇರ್ತದಿಲ್ಲ. ಇಲ್ಲಿ ಕರ್ಮಕಾಂಡ ಕನಿಷ್ಠ ಅಂತ ಅನ್ನಂಗಿಲ್ಲ, ಉಪಾಸನೆ ಕಾಂಡ ಅವು ಯಾಕಂದ್ರೆ ಸ್ಟೆಪ್ಗಳು ಬರುವಂಥದ್ದು. ಯಾಕಂದ್ರೆ ಅವು ಕೂಡ ಭಗವಂತ ಹೇಳಿದಂಥವೇ ವಿಚಾರಗಳು. ಈಗ 1ನೇದ್ದು 2ನೇದ್ದು 3ನೇದ್ದು 4ನೇದ್ದು ಹಿಂಗ ಕ್ರಮವಾಗಿ ಓದ್ಕೊಂಡು ಹೋದಾಗೆ ನಾವು ಒಂದು ಡಿಗ್ರಿ ಅಥವಾ ಏನೇನೋ ಅಂತ ಅನ್ಕೊಳ್ತೀವಿ. ಆದ್ರ ಈಗ ಮಕ್ಕಳು ಮನೆಯಲ್ಲಿ ಇದ್ದಾರೆ, 4-5 ಜನ ಇದ್ದಾರೆ. ಆದ್ರ ತಂದೆಯ ಒಂದು ಇಷ್ಟ ಏನಿರ್ತದ, ತಂದೆ ತಾಯಿದು ಹೆಂಗಾರ ಮಾಡಿ ಯಾವುದೋ ರೂಪದಿಂದ ಅವರಿಗೆ ಆನಂದ ಆಗ್ಲಿ ಒಳ್ಳೇದಾಗ್ಲಿಪ್ಪ ಅನ್ನುವಂಥದ್ದೇ ಅವ್ರಿಗೆ ಆಸೆ ಇರ್ತದೆ. ಬಹಳ ಹುಷಾರಿದ್ದವರಿಗೆ ಒಂದು ಏನೋ ಅವರ ಒಂದು ಬುದ್ಧಿಗೆ ಅನುಗುಣವಾಗಿ ಅವ್ರು ಡಾಕ್ಟ್ರು ಇಂಜಿನಿಯರ್ ಹಾಕ್ತಾರ, ಇನ್ನೊಬ್ರು ವ್ಯವಹಾರ ಮಾಡ್ತಾರ, ಇನ್ನೊಬ್ರು ಒಕ್ಕಲ್ತನ ಮಾಡ್ತಾರ. ಅದ್ರ ನೋಡುವಂತ ಭಾವ ಒಂದೇನೆ. ಯಾವ ರೀತಿ ಇಲ್ಲಂದ್ರೆ ಉದ್ಧಾರ ಆಗ್ಲಿ, ಅವ ಡಾಕ್ಟರ್ ಇಂಜಿನಿಯರ್ ಮಾಡಿದ ಆ ತರ ಉದ್ಧಾರ ಆಗ್ಲಿ, ಅದ ವ್ಯಾಪಾರ ಮಾಡಿ ಈ ತರ ಹಿಂಗಾರ ಉದ್ಧಾರ ಆಗ್ಲಿ, ಆದ್ರೆ ಈತ ಒಕ್ಕಲ್ತನ ಮಾಡ್ತಾನೆ ಹಿಂಗಾರ ಆಗ್ಲಿ, ಯಾವ ರೂಪದಿಂದ ಬರ್ಲಿ ಅನ್ನುವಂಥದ್ದು ಅಷ್ಟೇನೆ ತಾಯಿ ತಂದೆ. ಅದಕ್ಕೆ ಇಲ್ಲಿ ಕೂಡ ವೇದಗಳಲ್ಲಿ ಕರ್ಮದ ಬಗ್ಗೆ ಹೇಳಿದಾರೆ, ಉಪಾಸನೆ ಬಗ್ಗೆ ಹೇಳಿದಾರ, ಮತ್ತೆ ಜ್ಞಾನದ ಬಗ್ಗೆ ಹೇಳಿದಾರೆ. ಆದ್ರೆ ಅವರವರ ಬುದ್ಧಿಗೆ ಅನುಗುಣವಾಗಿ ಹೇಳದಂಥದ್ದು. ಈಗ ಒಮ್ಮೆಲೆ ಇದಕ್ಕೆ ಬರಕ್ಕಾಗಂಗಿಲ್ಲ, ಜ್ಞಾನಕ್ಕೆ ಬರಕ್ಕಾಗಂಗಿಲ್ಲ. ಕೆಲವರು ಬಹಳಷ್ಟು ಏನು ಚುರುಕ್ತನದಿಂದ ಇರ್ತದ ಬುದ್ಧಿ. ಅವಾಗ ಅವರು ತಮ್ಮ ಒಂದು ಇದಕ್ಕಾಗಿ ತಮ್ಮ ಒಂದು ಇದರಿಂದ ಅವರು ಆಯಾ ವಿಷಯಗಳನ್ನ ಆಯ್ಕೆ ಮಾಡುವಂಥದ್ದು ಇರ್ತದೆ. ಹಂಗಾಗಿ ಇವರ ಬುದ್ಧಿಮಟ್ಟ ಎಷ್ಟು ಇರ್ತದೆ, ಅವ್ರ ಕರ್ಮ ಆಗಿರ್ಬೋದು. ಕರ್ಮ ಮತ್ತೆ ಉಪಾಸನೆ ಕೂಡ ಇವು ಮತ್ತೆ ಈ ಕ್ರಮವಾಗಿ ಬರುವಂಥದ್ದು. 1ನೇ ಕ್ಲಾಸ್ 2ನೇ ಕ್ಲಾಸ್ 3ನೇ ಕ್ಲಾಸ್ ಓದಿದಾಗೆ ಮತ್ತೆ ನಾವು ಮೇಲ್ ಬರಕ್ಕಾಗ್ತದೆ ಅಷ್ಟೇ, ಒಮ್ಮೆಲೆ ಮೇಲ್ಗಡೆ ಬರಕ್ಕಾಗಲ್ಲ. ಅದಕ್ಕೆ ಅಷ್ಟಾರ ಮಾಡ್ಲಿ ಅನ್ನುವಂಥ ಭಾವದಲ್ಲಿ ಮಾಡಿದ್ದಾರೆ. ಅದಕ್ಕೆ ವರ ನಿಗಮವ, ನಿಗಮ ಅನ್ನುವಂಥದ್ದು ಏನೈತೆ ಅಂದ್ರೆ ಅಲ್ಲಿ ಜ್ಞಾನದ ಬಗ್ಗೆ ಹೇಳಿದಂಥದ್ದು. ಯಾಕಂದ್ರ ಗುರು ಮುಖಾಂತರ ನಾವು ತಿಳ್ಕೊಳ್ಬೇಕಾದ್ರ ವರ ನಿಗಮವ ಅಂದ್ರೆ ಶ್ರೇಷ್ಠವಾದಂತ ಜ್ಞಾನದ ಬಗ್ಗೆ ಅವನ್ನ ಯಾಕಂದ್ರೆ ಈ ಜ್ಞಾನದ ಬಗ್ಗೆನೇ ತಿಳ್ಕೊಳ್ಳುವಂಥದ್ದು. ವೇದವಾಕ್ಯ ವೇದವನ್ನ ಯಾಕಂದ್ರೆ ಈ ಅತ್ಯಂತ ದುಃಖ ನಿವೃತ್ತಿ ಪರಮಾನಂದದ ಸ್ಥಿತಿಯನ್ನ ಮಾಡುವಂಥದ್ದು ಯಾವುದಪ್ಪ ಅಂತಂದ್ರ ಈ ವೇದನೆ. ಯಾಕಂದ್ರೆ ನಿಗಮದಲ್ಲಿ ಹೇಳಿದಂಥದ್ದು. ಆಗಮದಲ್ಲಿ ಕರ್ಮ ಉಪಾಸನೆ ಬಗ್ಗೆ ಹೇಳ್ಕೊಂಡು ಬರ್ತಾರೆ, ಆ ನಿಗಮದಲ್ಲಿ ಜ್ಞಾನದ್ದೇ ಹೇಳುವಂಥದ್ದು. ಅದಕ್ಕೆ ಶ್ರೇಷ್ಠವಾದಂಥ ಒಂದು ಜ್ಞಾನವನ್ನ ಅಂದ್ರೆ ವೇದವನ್ನ ನೋಡಿ ಅಂದ್ರೆ ಅದನ್ನ ತಿಳ್ಕೊಂಡು ನೋಡಿ ಪಾಡದೆ ಹಾಡದೆ ಮತ್ತೆ ಶರೀರ ಮುಂತಾದ ಉಪಾಧಿಗಳ ನೀಡಾಡದೆ. ಇಲ್ಲಿ ನೋಡ್ರಿ, ಯಾಕಂದ್ರೆ ನಮಗೆ ಬಹಳಷ್ಟು ದುಃಖ ಬಂದಿರುವಂಥದ್ದು ಯಾವ್ದ್ರಿಂದ ಅಂದ್ರೆ ಇದೇ ಉಪಾಧಿಯಿಂದನೇ ಬಂದಂಥದ್ದು. ಅದಕ್ಕೆ ಶರೀರ ಮುಂತಾದ ಉಪಾಧಿಗಳ ನೀಡಾಡದೆ ಪರಮ ಜೀವರನ್ನು ಒಂದುಗೂಡದೆ. ಯಾಕಂದ್ರ ವರ ನಿಗಮದಲ್ಲಿ ಹೇಳಿದಂತ ವಿಚಾರಗಳನ್ನ ಅದನ್ನ ತಿಳ್ಕೊಂಡು ಪಕ್ಕ ತಿಳ್ಕೊಳ್ಬೇಕು. ಮತ್ತೆ ಶಾಸ್ತ್ರ ಹೆಂಗದಂತಂದ್ರ ಈ ಸ್ವಲ್ಪ ನಾವು ಕೇಳಿದ್ರು ಕೂಡ ಅದನ್ನ ಅರಗಿಸ್ಕೊಳ್ಳುವಂತ ತಾಕತ್ ಶಕ್ತಿನೇ ಬೇಕು ನಮಗ.
ಎಷ್ಟು ಹೇಳಿದಾರೆ ಗುರುಗಳು ಅಷ್ಟು ತಿರ್ಗಾ ನಾವು ಅದಕ್ಕ ಮನನ ಮಾಡಕ್ ಸಮಯ ಬೇಕು. ಯಾಕಂದ್ರೆ ಸ್ವಲ್ಪ ಅರಗಿಸ್ಕೊಳ್ಳೋದೇ ಊಟ ಒಂದ್ ಸ್ವಲ್ಪ ತಿಂದು ಅದನ್ನ ಅರಗಿಸ್ಕೊಳ್ಬೇಕು, ಅದು ನೀಟಾಗಿ ನಮ್ಗೆ ಆರೋಗ್ಯ ಆಗಿರ್ತದೆ. ಅದೇ ಜಗ್ಗಿ ತಿಂದ್ಬಿಟ್ರೆ ಅದಕ್ಕೆ ಒಂದೊಂದು ವಿಚಾರಗಳನ್ನ ಅಳವಡಿಸ್ಕೊಂಡು ಅದನ್ನ ಅರಗಿಸ್ಕೊಂಡು ಹೋಗ್ಬೇಕು ಕ್ರಮವಾಗಿ. ಅದಕ್ಕೆ ಇಲ್ಲಿ ಕೂಡ ಹೇಳ್ತಾರೆ, ಏನ್ ಹೇಳ್ತಾರೆ, ವರ ನಿಗಮದಲ್ಲಿ ಹೇಳಿದಂಥದ್ದು ನೋಡಿ ಪಾಡದೆ ಶರೀರ ಮುಂತಾದ ಅಲ್ಲಿ ಹೇಳಿರ್ತಾರಲ್ಲ, ಶರೀರ ಈ ಉಪಾಧಿ ಅನ್ನುವಂಥದ್ದು ಉಪಾಧಿಯಿಂದ ಕೂಡಿದಂಥದ್ದು ಶರೀರವಾಗಿರ್ಬೋದು, ಇಂದ್ರಿಯಗಳಾಗಿರ್ಬೋದು, ಇವೆಲ್ಲ ಉಪಾಧಿ ಅಂದಾಗ ಅಲ್ಲಿ ದುಃಖನೇ ಐತೆ. ಇವತ್ತು ನಮ್ಗೆ ಯಾಕೆ ಇಷ್ಟು ದುಃಖ ಆಗ್ಯದಪ್ಪ, ಈ ಜನನ ಮರಣ ಯಾಕಾಗ್ಯದ, ಇವೆಲ್ಲ ಉಪಾಧಿಯಿಂದ ನಮ್ಗೆ ಇಷ್ಟೆಲ್ಲ ದುಃಖ ಆದಂಥದ್ದು. ಶರೀರ ನಾನನ್ನುವಂಥದ್ದು ಇಂದ್ರಿಯಗಳು ಆಗಿರ್ಬೋದು, ಯಾವುದು ಶಬ್ದಾದಿ ವಿಷಯಗಳಾಗಿರ್ಬೋದು, ನಾ ಸುಖಿ ಅದೀನಿ ನಾ ದುಃಖಿ ಅದೀನಿ, ಇವೆಲ್ಲ ಗದ್ದಲಕ್ಕೆ ಬಿದ್ದಂಥವು ಯಾವುದರಿಂದ ಅಂದ್ರೆ ಇದೇ ಉಪಾಧಿಗಳಿಂದ. ಅದಕ್ಕೆ ಪರಮ ಜೀವರನ್ನು ಒಂದುಗೂಡದೆ ಇಲ್ಲಿ ನೋಡ್ರಿ, ಯಾಕಂದ್ರೆ ಪರಮ ಜೀವರ ಇಲ್ಲಿ ಶರೀರ ಮುಂತಾದ ಉಪಾಧಿಗಳನ್ನು ಈಡಡೆ ತತ್ವಮಸಿ ಬಗ್ಗೆ ಹೇಳ್ತಾರೆ. ಏನ್ ಹೇಳ್ತಾರ, ತತ್ ಪದದ ಬಗ್ಗೆ ಕೂಡ ಅವ್ರು ಹೇಳ್ತಾರ. ತತ್ ಅದನ್ನ ಶೋಧನೆ ಮಾಡುವಂಥದ್ದು, ಶೋಧನೆ ಮಾಡಿ ತಿಳ್ಕೊಳ್ಳುವಂಥದ್ದು. ತತ್ವಮಸಿ ಮಹಾವಾಕ್ಯದ ಅರ್ಥವನ್ನ ತಿಳ್ಕೊಳ್ಬೇಕಾಗ್ತದ. ಯಾಕಂತಂದ್ರೆ ಇಲ್ಲಿ ತತ್ ಪದದ ಒಂದು ಯಾವ ರೀತಿ ಅಂತಂದ್ರ ಪರಬ್ರಹ್ಮನ ಒಂದು ಪ್ರತಿಬಿಂಬ ಮಾಯೆಯಲ್ಲಿ ಬಿದ್ದುಕೊಂಡು ಅಲ್ಲಿ ಈಶ್ವರ ಅಂತ ಅನ್ಸ್ಕೊಳ್ತಾನ. ಅವಿದ್ಯೆಯಲ್ಲಿ ಅದೇ ಒಂದು ಪ್ರತಿಬಿಂಬ, ಅವಿದ್ಯೆಯಲ್ಲಿ ಬಿದ್ದಾಗ ಜೀವಾತ್ಮ ಅಂತ ಅನ್ಸ್ಕೊಳ್ತಾನ. ಇಲ್ಲಿ ತತ್ ಪದದ ವಾಚ್ಯಾರ್ಥದ ಬಗ್ಗೆ ಹೇಳುತ್ತಾರ. ಯಾಕಂತಂದ್ರ ಇಲ್ಲಿ ವಾಚ್ಯಾರ್ಥದ ಬಗ್ಗೆ ಹೇಳ್ಬೇಕಂದ್ರ ಈ ಉಪಾಧಿಗಳ ಎಲ್ಲವೂ ಕೂಡಿದಂಥದ್ದು ವಾಚ್ಯಾರ್ಥ. ಯಾಕಂದ್ರೆ ಈಗ ನಾವು ವಾಚ್ಯಾರ್ಥದಲ್ಲಿ ಈಶ್ವರನ ಬಗ್ಗೆ ನಾವು ಹೇಳಬೇಕಾದಾಗ ಈಶ್ವರ ಮಾಯಲ್ಲಿ ಪ್ರತಿಬಿಂಬಿಸಿದ, ಯಾರು ಪರಬ್ರಹ್ಮನ ಒಂದು ಅಂಶ ಎಲ್ಲಿ ಮಾಯೆಯಲ್ಲಿ ಪ್ರತಿಬಿಂಬಿಸ ಈಶ್ವರ ಅಂತ ಅನ್ಸ್ಕೊಂಡ. ಅಂದ್ರೆ ಆತಂದ ಯಾವ ಒಂದು ಏನ್ ಕೆಲಸ ಆತ ಏನ್ ಮಾಡುವಂತಹ ಕೆಲಸಗಳು ಅಂದ್ರ ಸೃಷ್ಟಿ ಸ್ಥಿತಿ ಲಯ ಮಾಡುವಂಥದ್ದು ಕಾಲ ಆತಂದು. ಆಮೇಲೆ ಸೃಷ್ಟಿ ಮಾಡ್ಬೇಕಾದ್ರೆ ಸಾಮಗ್ರಿಗಳು ಏನ್ ಬೇಕು ಆತಗ, ಯಾವ ಒಂದು ವಸ್ತುಗಳು ಬೇಕು, ಈಶ್ವರನ ವಸ್ತುಗಳು ಅಂತ ಕೆಲವು ವಿಚಾರಗಳು ಬರ್ಕೊಂಡು ಬರ್ತಾರೆ, ಹೇಳ್ಕೊಂಡು ಬರ್ತಾರೆ. ಇವು ಕೆಲವು ಹೇಳ್ತಾರಲ್ಲ ಸತ್ವ ರಜೋ ತಮೋ ಗುಣಗಳು ಮೂರು ಅನ್ನುವಂಥದ್ದು ಒಂದು ಸೃಷ್ಟಿ ಸಾಮಗ್ರಿ ಅಂತ ಹೇಳ್ತಾರೆ. ಮತ್ತೆ ಈಶ್ವರನ ಶರೀರಗಳು ಯಾವಪ್ಪ ಅಂತಂದ್ರ ವಿರಾಟ ಮತ್ತೆ ಹಿರಣ್ಯ ಗರ್ಭ ಮತ್ತೆ ಅವ್ಯಾಕೃತ ಅನ್ನುವಂಥವು. ಇಲ್ಲಿ ಕೂಡ ವಿರಾಟದಲ್ಲಿ ವೈಶ್ವಾನರ ಅದು ಜಾಗ್ರದಲ್ಲಿ, ಆಮೇಲೆ ಹಿರಣ್ಯ ಗರ್ಭ ಅನ್ನುವಂಥದ್ದು ಇಲ್ಲಿ ಕೂಡ, ಯಾಕಂದ್ರೆ ಸೂತ್ರಾತ್ಮ ಅಂತ ಕೂಡ ಹೇಳ್ತಾರೆ. ಅಂತರ್ಯಾಮಿ ಅವ್ಯಾಕೃತ, ಅವ್ಯಾಕೃತದಲ್ಲಿ ಯಾರು ಅಂತರ್ಯಾಮಿ ಅಂತ ಅಭಿಮಾನಿಗಳು, ಈಶ್ವರನ ಅಭಿಮಾನಿ ದೇವತೆಗಳು ಅಂತ ಕೂಡ ಹೇಳ್ತಾರೆ. ಅಲ್ಲ ಇಲ್ಲಿ ಅಂದ್ರ ಈಶ್ವರ ಮಾಡುವಂಥ ಒಂದು ಕೆಲಸಗಳು, ಈಶ್ವರನ ಕಾರ್ಯ ಏನು ಅಂತಂದ್ರೆ ಕೆಲವೊಂದು ಹಿಂಗೂ ಹೇಳ್ಕೊಂಡು ಬಂದಿರ್ತಾರೆ. ಏನ್ ಮಾಡ್ದ ಅಂತಂದ್ರ ಅಥವಾ ಒಂದು ಸಂಕಲ್ಪ ಮಾಡ್ದ ಈಶ್ವರ, ನಾನು ಒಬ್ಬನೇ ಇರುವಂಥವನಾದ್ರೂ ಕೂಡ ಬಹು ಜಗತ್ತಲ್ಲಿ ಬಹುರೂಪವಾಗಿ ಆಗ್ಬೇಕನ್ನುವಂತ ಒಂದು ಸಂಕಲ್ಪ ಮಾಡಿದ ತಕ್ಷಣ ಜೀವರೂಪವಾಗಿ ಆತ ಎಲ್ಲಾ ಶರೀರಗಳಲ್ಲಿ ಬಂದ ಅನ್ನುವಂಥದ್ದು. ಆದ್ರೆ ಈಶ್ವರ ಬೇರೆ. ಈ ಕೆಲವು ಉದಾಹರಣೆ ಕೊಡ್ತಾರ. ಒಬ್ಬ ತಂದೆ ಮನೆಯಾಗಿರ್ತಾನೆ, ತಂದೆ ಅನ್ಸ್ಕೊಂಡಿರ್ತಾನ, ಹೌದಲ್ಲ, ಆತ ಒಂದು ಗಾಡಿ ಓಡಿಸ್ತಾ ಇದ್ದಾರ, ಗಾಡಿ ಒಳಗೆ ಕೂತ್ಕೊಂಡಾಗ ಆತ ಡ್ರೈವರ್ ಅಂತ ಅನ್ಸ್ಕೊಳ್ತಾನ. ಆದ್ರೆ ಮನ್ಯಾಗ ತಂದೆ ಆದಂತವ ಒಂದು ಗಾಡಿ ಓಡ್ಸಕತ್ತೇನ ಆತ ಡ್ರೈವರ್ ಅನ್ಸ್ಕೊಳ್ತಾನಲ್ಲ. ಹಂಗ ಇಲ್ಲಿ ಕೂಡ ಶರೀರಗಳಲ್ಲಿ ಎಲ್ಲಾ ಒಂದು ಆತ ಒಂದು ಸಂಕಲ್ಪ ಮಾಡಿದ ಎಲ್ಲಾ ಒಂದು ಏನಂದ್ರ ಬಹುರೂಪ ಆಗ್ಬೇಕನ್ನುವಂತ ಒಂದು ಸಂಕಲ್ಪ ಮಾಡಿದ ತಕ್ಷಣನೇ ಆತ ಎಲ್ಲಾ ಶರೀರಗಳಲ್ಲಿ
ಆತ ಏನಾದ್ರ ಜೀವರೂಪದಿಂದ ಶರೀರಗಳಲ್ಲಿ ಬಂದ್ಬಿಟ್ಟ ಅನ್ನುವಂಥ ವಿಚಾರವನ್ನ. ಯಾಕಂದ್ರೆ ಅಷ್ಟೇ ಮಾಡಿದ್ರು ಕೂಡ ಅವೇನು ಚಲನತ್ವ ಪಡಿಲಿಲ್ಲಲ್ಲ, ಆವಾಗ ಏನ್ ಮಾಡಿದ ಆತನೇ ಜೀವರೂಪವಾಗಿ ಅಲ್ಲಿ ಬಂದ ಅನ್ನುವಂಥ ವಿಚಾರ ಕೂಡ ಕೆಲವು ಕಡೆ ಹೇಳುತ್ತಾರೆ. ಮತ್ತೆ ಇದನ್ನ ಕೆಲಸಗಳು ಏನದವ ಅಂದ್ರೆ, ಈಶ್ವರನ ಕೆಲಸಗಳು ಏನದವ ಅಂದ್ರ ಬಹಳಷ್ಟು ಶಕ್ತಿ ಅಂದ್ರ ಎಲ್ಲಾ ಶಕ್ತಿತ್ವವನ್ನ ಪಡ್ಕೊಂಡಂತ ಆತ. ಮತ್ತೆ ವ್ಯಾಪಕ ಇರುವಂಥವನು ಈಶ್ವರ ಅನ್ನುವಂಥ ಏಕತ್ವ, ಆಮೇಲೆ ಸರ್ವಜ್ಞತ್ವಾದಿಯಿಂದ ಕೂಡಿದಂಥವನು, ಕೆಲವೊಂದು ವಿಚಾರಗಳನ್ನ ಇಲ್ಲಿ ಹೇಳ್ತಾರೆ. ಇವೆಲ್ಲ ನಡೆದು ಯಾವುದರಿಂದ? ಉಪಾದಿಯಿಂದ. ಯಾಕಂತಂದ್ರ ಶುದ್ಧವಾದ ಬಂಗಾರದಿಂದ ಏನ್ ಸಾಮಾನುಗಳು ಮಾಡಕ್ ಆಗೋದಿಲ್ಲ, ಅದ್ರಾಗ ಏನೋ ಒಂದು ಮಿಕ್ಸ್ ಮಾಡಿದಾಗ ಆಭರಣಗಳು ಆಗ್ತಾವ. ಅದ್ರಂಗ ಈ ಮಾಯ ಉಪಾದಿಯಿಂದ ಕೂಡಿದಂತ ಈಶ್ವರ ಇವೆಲ್ಲ ಮಾಡಕ್ ಶುರು ಮಾಡಿದಾನ, ಮಾಯಿಂದ ನಡೆದಂಥದ್ದು. ಅದಕ್ಕೆ ಇಲ್ಲಿ ಕೂಡ ಹೇಳ್ತಾರ, ಈ ಸರ್ವ ಸಹಿತ ಈ ಮಾಯ ಮತ್ತು ಇದರಲ್ಲಿ ಬಿಂಬಿಸಿರುವಂಥದ್ದು ಯಾಕಂದ್ರೆ ಚಿದಾಭಾಸ ಆಗಿರ್ಬೋದು, ಅಧಿಷ್ಠಾನ. ಯಾಕಂತಂದ್ರೆ ಈಶ್ವರ ಇದರ ಅಧಿಷ್ಠಾನವಾದಂಥದ್ದು ಯಾವುದು? ಬ್ರಹ್ಮ. ಮಾಯೆ, ಈಶ್ವರ ಮತ್ತು ಅಧಿಷ್ಠಾನವಾದಂಥದ್ದು ಬ್ರಹ್ಮ. ಇವು ಮೂರು ಸೇರಿ ಅಲ್ಲಿ ಈಶ್ವರ ಅಂತ. ಯಾಕಂದ್ರೆ ಮಾಯ ಉಪಾಧಿ ಅದಾನ, ಅದರ ಸ್ವರೂಪ ಅಧಿಷ್ಠಾನವಾಗಿರುವಂಥದ್ದು ಬ್ರಹ್ಮನೇ ಅದಾನ. ಆ ಮಾಯೆಯಲ್ಲಿ ಪ್ರತಿಬಿಂಬಿಸ್ತಾ ಇದ್ರೆ ಈಶ್ವರ ಅಂತ ಅನ್ಸ್ಕೊಂಡ. ಈ ಎಲ್ಲ ಉಪಾಧಿಗಳಿಂದ ಕೂಡಿ ಇಷ್ಟೆಲ್ಲ ಮಾಯೆಯಿಂದ ಕೂಡಿ ಜಗತ್ತಿನ ಸೃಷ್ಟಿ ಮಾಡ್ತಾನಲ್ಲ, ಇದು ತತ್ಪದದ ವಾಚ್ಯಾರ್ಥ. ಇದು ತತ್ಪದದ ವಾಚ್ಯಾರ್ಥ. ಇದು ಮತ್ತೆ ಇಲ್ಲಿ ಭಾಗ ತ್ಯಾಗ ಲಕ್ಷಣ ಅಂತ ಕೂಡ ಹೇಳ್ತಾರೆ. ಇವು ಮುಂದೆ ಬರ್ತಾವ, ಬಹಳಷ್ಟು ಬರ್ತಾವ. ಅದಕ್ಕೆ ಈ ಕ್ರಮವಾಗಿ ಹೇಳುವಂತದ್ರಾಗ ಇವೆಲ್ಲ ಬರ್ತಾವ, ಒಂದೇ ಸಲಕ್ಕೆ ಅರ್ಥ ಆಗುವಂತದ್ದಲ್ಲ. ಇದೇನಾಗ್ತದ, ಈ ಎಲ್ಲ ಸರ್ವ ಸಹಿತ ಈ ಮಾಯ ಅನ್ನುವಂಥದ್ದು, ಪ್ರತಿಬಿಂಬಿತ ಈಶ್ವರ ಅನ್ನುವಂಥದ್ದು ಈ ಭಾಗ ತ್ಯಾಗ ಮಾಡುವಂಥದ್ದು. ಭಾಗ ತ್ಯಾಗ ಮಾಡಿ ಅಲ್ಲಿ ಉಳಿಯುವಂಥ ಏನು ಅವಶೇಷ ಏನೈತ ಅದು ಉಳಿತದಲ್ಲ. ಯಾಕಂದ್ರೆ ಇಲ್ಲಿ ಕೂಡ ವಿರಾಟ, ಹಿರಣ್ಯ ಗರ್ಭ ಮತ್ತೆ ಅವ್ಯಾಕೃತದ ಅಧಿಷ್ಠಾನವಾಗಿರುವಂಥದ್ದು ಯಾರು? ಇದ ಈಶ್ವರ. ಇದಕ್ಕೆ ಸಾಕ್ಷಿಯಾದಂಥ ಇವನ್ನ ತೆಗೆಯುವಂಥದ್ದು, ಉಪಾಧಿಯನ್ನ ತೆಗೆಯುವಂಥದ್ದು. ಇವೆಲ್ಲ ತೆಗೆದಾಗ ಈ ಶುದ್ಧವಾದ ಬ್ರಹ್ಮ ಏನೇ ಉಳಿತಾನ, ಇವೆಲ್ಲವನ್ನ ಭಾಗ ತ್ಯಾಗ ಮಾಡಿದಾಗ ಪೂರ್ತಿಯಾಗಿ ಉಳಿಯುವಂಥದ್ದೇನು? ಬ್ರಹ್ಮನೇ. ಇದು ತತ್ಪದದ ಲಕ್ಷ್ಯಾರ್ಥ, ವಾಚ್ಯಾರ್ಥ, ಲಕ್ಷ್ಯಾರ್ಥ. ಇಲ್ಲೇನಿರಂಗ ಶುದ್ಧವಾದ ಬ್ರಹ್ಮ ಉಳಿಯುವಂಥದ್ದು. ಇದು ನಾವು ನೋಡ್ಕೊಳ್ಬೇಕು ನಮ್ಮ ಒಳಗಡೆ, ವಾಚ್ಯಾರ್ಥ ಮತ್ತೆ ಲಕ್ಷ್ಯಾರ್ಥ. ಹೊರಗಡೆ ವಾಚ್ಯಾರ್ಥ ನೋಡಿದ್ರು ಕೂಡ ಒಳಗಡೆ ಲಕ್ಷ್ಯಾರ್ಥವನ್ನು ನಾವು ನೋಡ್ಕೊಳ್ಬೇಕು. ಇದನ್ನ ಮಾಡ್ತಾ ಮಾಡ್ತಾ ಮಾಡ್ತಾ, ಯಾಕಂದ್ರೆ ಗುರುವಾಕ್ಯವನ್ನ ಕೇಳಿ ಈ ಶ್ರವಣ ಮಾಡ್ತಾ ಮಾಡ್ತಾ ನಮ್ಮೊಳಗಡೆ ನಾವು ಅದನ್ನ ತಿಳ್ಕೊಳ್ಬೇಕಾಗ್ತದೆ ಲಕ್ಷ್ಯಾರ್ಥದ ಬಗ್ಗೆ. ಈ ರೀತಿ ಇಲ್ಲಿ ಏನ್ ಹೇಳ್ತಾರ, ತತ್ಪದದ ಇದು ವಿಚಾರವನ್ನ ಹೇಳ್ತಾರ. ಈ ರೀತಿ ಶುದ್ಧವಾದ ಬ್ರಹ್ಮನ ವಿಚಾರ. ಮತ್ತೆ ತೊಮ್ಮದ ವಿಚಾರ ಹೆಂಗಪ್ಪ ಅಂತಂದ್ರ, ಇಲ್ಲಿ ಈ ತೊಮ್ಮ ಪದಕ್ಕ ಯಾರು ಅಂತಂದ್ರ ಅವಿದ್ಯೆಯಲ್ಲಿ ಮಾಯ ಕಾರ್ಯವಾದಂಥದ್ದು ಅವಿದ್ಯೆಯಲ್ಲಿ ಪ್ರತಿಬಿಂಬಿಸಿ ಈತ ಏನ್ ಅನ್ಸ್ಕೊಂಡ? ಜೀವಾತ್ಮ ಅಂತ ಅನ್ಸ್ಕೊಂಡ. ಜೀವಾತ್ಮ ಈತ ಎಲ್ಲಿ ಇರ್ತಾನಪ್ಪ ಅಂತಂದ್ರೆ, ಈ ಜೀವಾತ್ಮ ಏನಂದ್ರ ಈ ನೇತ್ರದಲ್ಲಿ ಆಗಿರ್ಬೋದು, ನೇತ್ರ ಜಾಗ್ರದಲ್ಲಿ ನೇತ್ರ ಹಿಂಗೆ ಹೇಳ್ತಾ ಬರ್ತಾರೆ. ಕಂಠದಲ್ಲಿ, ಆಮೇಲೆ ಹೃದಯ, ಜಾಗ್ರ, ಸ್ವಪ್ನ, ಸುಸುಪ್ತಿ ಈ ವಿಚಾರಗಳನ್ನ ಹೇಳ್ತಾ ಬರ್ತಾರೆ. ಈತ ಇರುವಂತ ಒಂದು ಸ್ಥಳ. ಮತ್ತೆ ಈತ ಯಾವುದಂದ್ರೆ ಜಾಗ್ರದಲ್ಲಿ, ಸ್ವಪ್ನದಲ್ಲಿ, ಸುಸುಪ್ತಿಯಲ್ಲಿ ಈತ ವ್ಯವಹಾರ ಮಾಡ್ತಾ ಹೋಗ್ತಾನ. ಮತ್ತೆ ಈತ ಭೋಗಿಸುವಂತ ಸಾಮಗ್ರಿ ಯಾವುದು ಅಂತಂದಾಗ ಅಲ್ಲಿ ಆತ ವಸ್ತು ಅಂತಾರ ಅನ್ಕೊಳ್ಬಹುದು, ಅಥವಾ ಏನಂದ್ರ ಸಾಮಾನ್ ಅಂತಾರ ಅನ್ಕೊಳ್ಬಹುದು, ಅಥವಾ ಸ್ಥೂಲ, ಸೂಕ್ಷ್ಮ, ಕಾರಣ ಶರೀರಗಳು, ಈ ಮೂರು ಶರೀರಗಳು
ಈ ತರ ಜೀವನನ ಒಂದು ಶರೀರಗಳು, 3 ಶರೀರಗಳು. ಯಾವುದು? ಸ್ಥೂಲ, ಸೂಕ್ಷ್ಮ, ಕಾರಣ ಶರೀರ. ಇವು 3 ಶರೀರಗಳು. ಮತ್ತೆ ಸ್ಥೂಲದಲ್ಲಿ ಅಭಿಮಾನಿಯಾದಂತ ಯಾರು ಅಂತಂದ್ರೆ, ಅಭಿಮಾನಿಗಳು ಯಾರು ಅಂತಂದ್ರ ಸ್ಥೂಲದಲ್ಲಿ ವಿಶ್ವ ಅಂತ ಅನ್ಸ್ಕೊಳತಾನ, ಆಮೇಲೆ ಸ್ವಪ್ನದಲ್ಲಿ ತೈಜಸ್ ಅಂತ ಅನ್ಸ್ಕೊಳತಾನ, ಮತ್ತೆ ಸುಸುಪ್ತಿಯಲ್ಲಿ ಪ್ರಾಜ್ಞೆ ಅನ್ಸ್ಕೊಳತಾನ. ಆದ್ರ ಈತನು ಕೂಡ ಈತನ ಧರ್ಮಗಳು ಅದಾವ. ಈತ ಅಲ್ಪ ಶಕ್ತಿಯಿಂದ ಕೂಡಿದಂತ ಅಂತ ಅನ್ಕೊಂಡಿರ್ತಾನ, ಅಂದ್ರ ಅಲ್ಪಜ್ಞತೆಯಿಂದ ಕೂಡಿರ್ತಾನ. ಆಮೇಲೆ ಅನೇಕತ್ವದಿಂದ ತೋರ್ತಾನ, ಆತ ಪರಿಚ್ಛಿನ್ನತೆಯಿಂದ ಕೂಡಿದಾನ, ಆತ ಪರಾಧೀನತ್ವದಿಂದ ಕೂಡಿದಾನ, ಅಸಮರ್ಥ ಅದಾನ. ಇವೆಲ್ಲ ಏನ್ ಹೇಳ್ತಾರ, ಅವಿದ್ಯೆ ಉಪಾಧಿಯಿಂದ ಇದ್ದಾನೆ. ಇವು ಜೀವಾತ್ಮನ ಒಂದು ವಿಚಾರಗಳು, ಧರ್ಮಗಳು. ಇವೆಲ್ಲವನ್ನ ಏನಿದು ಅಂದಾಗ ಈ ವಾಚಾರ್ಥ ಲೆಕ್ಕದಾಗ ಹೇಳುವಂಥದ್ದು ಜೀವಾತ್ಮಂತ. ಯಾಕಂದ್ರೆ ಇಲ್ಲಿ ಕೂಡ ಸರ್ವ ಶ್ರೇಷ್ಠ ಇವೆಲ್ಲವುಗಳನ್ನ ಹಿಡ್ಕೊಂಡು ಅವಿದ್ಯೆ ಮತ್ತಿದ್ರಲ್ಲಿ ಪ್ರತಿಬಿಂಬಿಸಿರುವಂಥದ್ದು ಯಾವುದು? ಅವಿದ್ಯೆಯಲ್ಲಿ ಚಿದಾಭಾಸ, ಅತಿಗೆ ಜೀವಾತ್ಮನಿಗೆ ಚಿದಾಭಾಸ. ಮತ್ತೆ ಇದ್ರ ಅಧಿಷ್ಠಾನವಾದಂಥದ್ದು ಯಾವ್ದಾದ್ರೆ ಕೂಟಸ್ಥ. ಇವು 3. ಯಾಕಂದ್ರ ಈ ಕೂಟಸ್ಥ ಅಂದ್ರೆ ಚಿದಾಭಾಸ. ಇಲ್ಲಿ ಇದಿಗೆ ಏನ್ ಹೇಳ್ತಾರ? ಜೀವಾತ್ಮ ಅಂತ ಹೇಳ್ತಾರೆ, ಜೀವ ಅಂತ ಕೂಡ ಹೇಳ್ತಾರೆ. ಇದು ತೊಂಪದದ ಏನು ಇದೆಲ್ಲ ಕೂಡ್ಕೊಂಡು ಉಪಾಧಿಯಿಂದ ಇವೆಲ್ಲವನ್ನ ಸಹಿತವಾಗಿ ಈತ ಏನು ವ್ಯವಹಾರ ಇದೆ ಎಲ್ಲ ಮಾಡ್ತಾನಲ್ಲ, ಇದು ಜೀವಾತ್ಮ. ತೊಂಪದಂದ್ರೆ ಜೀವಾತ್ಮನ ಒಂದು ತೊಂಪದದ ವಾಚ್ಯಾರ್ಥ ಇದು. ಈ ವಾಚ್ಯಾರ್ಥದಲ್ಲಿ ಈಶ್ವರನಿಗೆ ಮತ್ತೆ ಜೀವಾತ್ಮನಿಗೆ ಬಹಳ ವ್ಯತ್ಯಾಸ ಆಗ್ಯದ ನೋಡ್ರಿ. ಆತನ ಕಾರ್ಯನೇ ಬೇರೆ, ಈತನ ಕಾರ್ಯನೇ ಬೇರೆ. ಈತ ಪರಿಚ್ಛಿನ್ನತೆ ಕೂಡಿದ್ರೆ ಆತ ವ್ಯಾಪಕವಾಗಿ ಅದಾನ, ಈತ ಸರ್ವಜ್ಞತ್ವದಿಂದ ಆತ ಕೂಡಿದ್ರೆ ಈತ ಅಲ್ಪಜ್ಞತ್ವದಿಂದ ಕೂಡಿದಾನ. ಬಹಳಷ್ಟು ವಾಚ್ಯಾರ್ಥದಾಗ ನೋಡಿದ್ರೆ ಬಹಳಷ್ಟು ವ್ಯತ್ಯಾಸಗಳು ಅದಾವ. ಆದ್ರ ಈ ಸರ್ವಸಹಿತ ಚಿದಾಭಾಸ ಭಾಗವನ್ನು ತ್ಯಾಗ ಭಾಗ ಮಾಡುವಂಥ ತ್ಯಾಗ ಲಕ್ಷಣ. ಯಾಕಂದ್ರೆ ಭಾಗ ತ್ಯಾಗ ಮಾಡುವಂಥದ್ದು ಏನು ಭಾಗ ತ್ಯಾಗ ಮಾಡಿ ಉಳಿದಂಥದ್ದು ಏನು ಉಳಿದಂತ ಅವಶೇಷ ಏನೈತಿಲ್ಲ. ಯಾಕಂತಂದ್ರ ಸ್ಥೂಲ ಸೂಕ್ಷ್ಮ ಕಾರಣ ಶರೀರ ಅಧಿಷ್ಠಾನವಾಗಿರುವಂಥದ್ದು ಈ ಯಾವುದು? ಜೀವ ಸಾಕ್ಷಿಯಾದಂತ ಪ್ರತ್ಯೇಗಾತ್ಮ, ಅಲ್ಲಿ ಕೂಟಸ್ಥ ಅಂತ ಕೂಡ ಹೇಳ್ಬೋದು. ಇದು ತೊಂಪದದ ಲಕ್ಷ್ಯಾರ್ಥ ನೋಡ್ರಿ. ಸಾಕ್ಷಿ ಚೇತನ, ಸಾಕ್ಷಿಯಾಗಿರುವಂಥವನು. ಅದಕ್ಕೆ ಈತ ಪ್ರತ್ಯೇಗಾತ್ಮ ಅಂತಾರ ಅನ್ಕೊಳ್ಬೋದು. ಕೂಟಸ್ಥ ಈತ ಹೆಂಗಂದ್ರೆ ತೊಂಪದದ ಲಕ್ಷ್ಯಾರ್ಥ. ಇಲ್ಲಿ ಯಾವ ಉಪಾಧಿ ಇಲ್ಲ. ಅಂದ್ರೆ ಜೀವಾತ್ಮನ ಒಂದು ಈಶ್ವರನ ಒಂದು ಉಪಾಧಿ, ಮಾಯೆ ಉಪಾಧಿ, ಮತ್ತೆ ಜೀವಾತ್ಮನ ಒಂದು ಏನು ಅಂತಃಕರಣದ ವಿಶಿಷ್ಟನಾದಂತ ಜೀವಾತ್ಮ. ಅಂತಃಕರಣ ಅಂದ್ರೂ ಅಷ್ಟೇನೆ, ಅಜ್ಞಾನದಂದ್ರೂ ಕೂಡ ಅಷ್ಟೇನೆ. ಇವು ಸ್ವಲ್ಪ ವ್ಯತ್ಯಾಸ ಮಾಡ್ತಾರೆ ಅಷ್ಟೇ. ಎರಡು ಒಂದೇ ಇರುವಂಥದ್ದು. ಅಂತಃಕರಣದಲ್ಲಿ ಪ್ರತಿಬಿಂಬಿಸಿದ, ಅವಿದ್ಯೆಯಲ್ಲಿ ಪ್ರತಿಬಿಂಬಿಸಿದ ಎರಡು ಒಂದೇ ಹೇಳ್ತಾರೆ ಅವರು. ಅದಕ್ಕೆ ಈ ಅವಿದ್ಯೆ ಅನ್ನುವಂಥದ್ದು ಮತ್ತೆ ಈ ಮಾಯ ಉಪಾಧಿ, ಈಶ್ವರನಿಗೆ ಆದಂತ ಮಾಯ ಉಪಾಧಿ ಅನ್ನುವಂಥದ್ದು, ಮತ್ತೆ ಜೀವಾತ್ಮನಿಗೆ ಆದಂತ ಈ ಅವಿದ್ಯೆಯ ಅನ್ನುವಂಥ ಉಪಾಧಿಯನ್ನ ಎರಡೂ ತೆಗೆದಾಗ ಇರುವಂಥದ್ದು ನೀನೇ ಪರಬ್ರಹ್ಮ ಸ್ವರೂಪ, ಪರಮಾತ್ಮನೇ. ಈ ಉಪಾಧಿಯನ್ನ ತೆಗೆದಾಗ, ಈ ಉಪಾಧಿ ಇದ್ದದಕ್ಕೆ ಇಷ್ಟೆಲ್ಲ ಗದ್ದಲ್ ಬಿದ್ದಂಥದ್ದು ನಮ್ಗೆ. ಯಾವ ರೀತಿ ನಾವ್ ಹೇಳ್ತೀವಿಲ್ಲ, ಘಟಾಕಾಶ ಮಠಾಕಾಶ, ಇದು ಮನಿ ಹೆಚ್ಚಾಗಿ. ಅದಕ್ಕೆ ಇದೆಲ್ಲ ಹೆಂಗ್ ಹೋಗ್ಬೇಕಂದ್ರೆ ಹಾವಿನಲ್ಲಿ, ಹಗ್ಗದಲ್ಲಿ ಹಾವಿನ ಭ್ರಾಂತಿ. ಹೆಂಗಂದ್ರ ಹಾವಿನ ಭ್ರಾಂತಿ ಹೋಗ್ಬೇಕಾದ್ರೆ ನಮ್ಗ ಹಗ್ಗದ ಒಂದು ವಿಚಾರ ಗೊತ್ತಾಗ್ಬೇಕು, ನಮ್ಗ ಹಗ್ಗದ ಜ್ಞಾನ ಆಗ್ಬೇಕಾಗ್ತದೆ. ಅಂದಾಗ ಇವೆಲ್ಲ ಹೋಗ್ತದೆ ಹಾವಿನ ಭ್ರಾಂತಿ. ಅದಕ್ಕೆ ಈ ಘಟಾಕಾಶ ಮಠಾಕಾಶ, ಮಠ ಅನ್ನುವಂಥದ್ದು 4 ರೀತಿಯಿಂದ ನೋಡ್ಬಿಟ್ಟೆ ಇದ್ರ ಮಠ ರೀ ಅಂತ ಹೇಳ್ತೀವಿ. ಇದು ಘಟ ಅಂದ್ಗಾನೆ ಅಲ್ಲಿ ಒಳಗಡೆ ಒಂದು ಅವಕಾಶ ಅದ, ಅಲ್ಲಿ ಪರಿಚ್ಛಿನ್ನತೆಯಿಂದ ಕೂಡ್ಯದ, ಇಷ್ಟ ಅದ, ಇದು ಇಷ್ಟ ಅದ ಅಂತ ಅನ್ಕೊಳ್ತೀವಿ. ಆದ್ರ ಅಲ್ಲಿ ಗೋಡೆಗಳನ್ನ ತೆಗೆದಾಗ
ಇರುವಂಥದ್ದು ಒಂದೇನೆ. ಈ ರೀತಿಯಾಗಿ ಇನ್ನು ಬರ್ತಾವ ಮುಂದ ಬಹಳಷ್ಟು ವಿಚಾರಗಳನ್ನ ಹೇಳ್ತಾರೆ. ವಿಚಾರಕ್ಕೆ ಬಂದಾಗ ನಾವ್ ಇದನ್ನ ನೋಡ್ತಾ ಹೋಗೋಣ. ಮತ್ತ ಹೇಳ್ತಾರ ಏನಂತಂದ್ರ ಶರೀರ ಮುಂತಾದ ಉಪಾಧಿಗಳನ್ನ ಈಡೇಳದೆ ಪರಮ ಜೀವನ ಈಗೇನು ಹೇಳಿದ್ದು ತತ್ವಮಸಿ ಮಹಾವಾಕ್ಯವನ್ನ ಭಾಗ ತ್ಯಾಗ ಲಕ್ಷಣದಿಂದ ಇದನ್ನ ನೋಡಿ ಪರಮ ಜೀವನ ಒಂದುಗೂಡದೆ ಸುಮ್ಮನಾಗೋದು ವಿಧಿಯೊಳು ಒಂದೇ ಮುಕ್ತಿ. ಇದನ್ನೆಲ್ಲ ಮಾಡ್ಲಾರ್ದು ಸುಮ್ಮನೆ ಆಗ್ಬಿಡ್ತದನ, ನಮಗಾಗ್ಲಿ ನಿಮಗಾಗ್ಲಿ, ಮೋಕ್ಷ ಆಗ್ಲಿ ಮೋಕ್ಷ ಆಗ್ಲಿ. ಹೆಂಗಾಗ್ತದೆ ಹೇಳ? ಇದನ್ ಮಾಡ್ಲಾರ್ದ ಆಗ್ಬಿಡ್ತದನ? ಮಹಾತ್ಮರು ಇದನ್ನೇನ್ ಮಾಡ್ಕೊಂಡಿಲ್ಲ ಅಂತ ಅನ್ಕೊಂಡ್ರೇನು? ಮಾಡ್ಕೊಂಡಿದಾರ ಅಂತ ಹೇಳ್ತಾರ ಮಹಾತ್ಮರು. ಇದನ್ನೆಲ್ಲ ಮಾಡ್ಕೊಂಡ್ರು. ಅದಕ್ಕೆ ಹೇಳ್ತಾರ ಮಾಡ್ಕೊಂಡ್ ಹೆಂಗಿದ್ರು, ನಾವು ತಿಳ್ಕೊಂಡಿವಿ ಮಾಡ್ಕೊಂಡಿವಿ ಅಂತ ಎಲ್ಲರ ಮುಂದೆ ಹೇಳ್ತಿದ್ರ. ಅದಕ್ಕೆ ಹೇಳ್ತಾರ ಸುಮ್ಮನಿರೋದು ಕಲಿಯೋ ತಮ್ಮ, ಸುಮ್ಮನೇನಿದ್ದರೆ ಬ್ರಹ್ಮ ನೀನೇ. ಅದಕ್ಕೆ ಇದನ್ನ ತಿಳ್ಕೊಂಡ್ರು ಗುಪ್ತವಾಗಿ ಹೋಗ್ಬಿಟ್ರು ಮಹಾತ್ಮರು. ಆದ್ರ ಗುಪ್ತವಾಗಿ ಅಂತಲ್ಲ, ಬಟ್ ಯಾರಿಗೆ ಇಂಥ ಮುಮುಕ್ಷಿಗಳು ಒದ್ದಾಡ್ತಾ ಇದ್ರಂದ್ರ ಅಂಥವ್ರಿಗೆ ಈಗ ನಾವೆಷ್ಟು ಒದ್ದಾಡಿದ್ವಿ ಇದನ್ನ ತಿಳ್ಕೊಳ್ಬೇಕು ಅಂತಂದ್ರ ಅಂತ ಮುಮುಕ್ಷಿಗಳು ಕೂಡ ಇರ್ತಾರಲ್ಲ, ಅವರು ಒಂದು ಉದ್ಧಾರ ಆಗ್ಲಿ ಅನ್ನುವಂತ ಭಾವದಲ್ಲಿ ಭಗವಂತ ಈ ರೂಪದಾಗೆ ಬಂದು ಇವೆಲ್ಲವನ್ನ ಹೇಳಿ ತಿಳಿಸಿ ಗುರು ರೂಪಾಗಿ ಧರೆ ಬಂದ್ಬಿಟ್ಟ ನೋಡ್ರಿ. ಎಷ್ಟು ಅದ್ಭುತ. ಅದಕ್ಕ ಪರಮ ಜೀವರನ್ನೊಂದುಗೂಡದೆ ನೋಡ್ರಿ ಸುಮ್ಮನೆ ಆಗ್ತದನ್ನ ಹೇಳ್ತಾರ ಮಹಾತ್ಮರು. ಅದಕ್ಕೆ ಇಲ್ಲಿ ವಿಷಯ ಬಹಳ ವಿಶೇಷವಾಗಿರುವಂಥದ್ದು. ಮತ್ತೆ ಈಗ ಇದೆಲ್ಲ ಆದ ನಂತರ ಒಂದ್ ಸ್ವಲ್ಪ ಸಂಶಯಗಳು, ಸಂಶಯ ವಿಪರೀತ ಭಾವನೆಗಳು ಇವೆಲ್ಲ ಬಂದ್ರು ಕೂಡ ಇದೆಲ್ಲ ಮಾಡ್ಕೊಡ್ಬೇಕಾದ್ರ ಮನನ ಮಾಡುವಂಥದ್ದು ಬಹಳ ಮುಖ್ಯ ನೋಡ್ರಿ. ಯಾಕಂದ್ರ ಏನ್ ಪರಮ ಜೀವನ ಒಂದುಗೂಡದೆ ಅಂತ ಈಗೇನು 2ನೇ ಪದದಲ್ಲಿ ಶ್ರವಣ ಆದ ನಂತರ ಮನನ ಮಾಡುವಂಥದ್ದು ಬಹಳ ಯೋಗ್ಯ. ಬರೇ ನಾವ್ ಕೇಳಿ ಬಿಡ್ತೀವ್ರಿ, ಮತ್ ಮುಂಜಾನೆ ನಾಳೆ ಹಿಂಗೆ ಕೇಳ್ತೀರಂತ ಅಲ್ಲ. ಕೇಳಿದಂಥದ್ದನ್ನ ಪಕ್ಕ ಮನಸ್ಸಿನಲ್ಲಿ ಇಟ್ಕೊಂಡು ಸತತ ಚಿಂತನೆ ಮಾಡ್ಬೇಕು. ಅದು ಚಿಂತನೆ ಮಾಡದೆ ಉಸಿರಾಗ್ಬೇಕು. ಒಂದು ಅದು ಯಾವಾಗೋ ಟೈಮ್ ಇದ್ದಾಗ ಒಂದ್ ಸ್ವಲ್ಪ ಗುರುಗಳು ಹಂಗಂದಿದ್ರಲ್ರಿ, ಇವಾಗ ಹಿಂಗಂದಿದ್ರಲ್ರಿ ಅಂತ ನೆನಸ್ಕೊಳೋದ್ ಹಂಗಲ್ಲದು. ಅದಕ್ಕ ಮುಂಜಾನೆ ಚಂತನ ದನ ಹೆಂಗ್ ತಿನ್ಕೊಂಡು ಬಂದ್ರು ರಾತ್ರಿ ಕಣಕಿ ತಿಂದಿರ್ತದ ನೋಡ್ರಿ, ಚಂತನ ತಿಂದು ಬೆಳತಾನ ಮೆಲುಕಡಿಸ್ತದಲ್ಲ, ಹಂಗ ಮೆಲುಕ್ ಹಾಕ್ಬೇಕಿದು. ಬರೀ ಕೇಳಿ ಬಿಡ್ತೀವಂದ್ರೆ ಇದು ಆಗ್ಲಾರ ಮಾತು. ಅದು ಕೇಳಿದ್ದನ್ನ ಮನಸ್ಸಿನಲ್ಲಿ ಗುಂಗಾಗ್ಬೇಕು, ಗುಂಗು. ಅದು ಹಿಂಗನ್ನು ಹಿಂಗೇನು ಹಂಗನ್ನು ಮನನ ಅಂದ್ರೆ ಏನು, ಇದು ಹೌದಾ ಅಲ್ಲ, ಹಿಂಗ್ ಹೇಳಿದ್ರು ಹಂಗಂದ್ರು ಅಂತ ನಮ್ಗ ಸದಾ ಮನನ ಅದು ಮಾಡ್ತಾ ಇದ್ದಾಗ ಆಗ್ತದೆ. ಅದಕ್ಕೆ ಇದರಿಂದ ನಾವು ಇದ್ ಮಾಡ್ಬೇಕಾದಾಗ ಏನಾಗ್ಬೇಕಂದ್ರೆ ಮನನದಿಂದ ಇಂಥದನ್ನ ನಿಶ್ಚಯ ಜ್ಞಾನವನ್ನು ಮಾಡ್ಕೊಳಕ್ ಸಾಧ್ಯ ಆಗ್ತದ ಅಂತ ಹೇಳ್ತಾರ. 3ನೇ ನುಡಿಯಲ್ಲಿ ಸ್ವಪರವೆಂಬುಭಯ ವಾಸನೆ ದೋರೆ ಮುಳಿಯದೆ ವಿಪರೀತ ಭಾವನೆ ಅಳಿಯದೆ ಉಪಮೆ ಗೈದದ ಶಂಭುಲಿಂಗವಾಗುಳಿಯದೆ ಸುಪತವೀತೆರೆನೆಂದು ತಿಳಿಯದೆ ಸುಮ್ಮನಾಗದು ವಿಧಿಯೊಳು ಒಂದದೆ ಮುಕ್ತಿ ಸುಮ್ಮನಾಗದು. ನೋಡ್ರಿ ಇಲ್ಲಿ ಏನ್ ಹೋಗ್ಬೇಕಂತಾರ, ಸ್ವಪರವೆಂಬ ಉಭಯ. ಸ್ವಪರವೆಂಬ ಉಭಯ ಅಂತಂದ್ರ ಏನ್ ಹೇಳ್ತಾ ಇದ್ದಾರ? ನಾನು ಹಾಗಿದ್ದೀನಿ ಹೀಗಿದ್ದೀನಿ, ನನ್ನ ಶರೀರ ಇವೆಲ್ಲ ನನವು ನಂದು ಅನ್ನುವಂಥ ಭಾವ, ಶರೀರ ನಾನು ಅನ್ನುವಂಥದ್ದಾಗಿರ್ಬೋದು. ಆಮೇಲೆ ಇವು ಪ್ರತಿಯೊಂದು ನನವು ನಂದು ಅಂತ ಅಹಂಕಾರ ಮಮಕಾರಗಳಾಗಿರ್ಬೋದು. ಇವೆಲ್ಲವೂ ಹೋಗುವಂಥದ್ದು. ಪರ ಅಂದ್ರ ದೇವ್ರು ಬೇರೆ, ಅದು ಬೇರೆ, ಇದು ಬೇರೆ ಅನ್ನುವಂಥ ಈ 2 ಭಾವನೆ ಹೋಗ್ಬೇಕು. ಯಾಕಂತಂದ್ರ ಅಂದ್ರೆ ಅದು ಬೇರೆ ಇದು ಬೇರೆ ಅನ್ನುವಂಥದ್ದು, ದೇವ್ರು ಬೇರೆನೆ ಇದ್ದಾನ, ನಾನ್ ಬೇರೆ ಇದ್ದೀನಿ ಅನ್ನುವಂಥ ಈ ದ್ವೈತ ಭಾವನೆ ನೋಡ್ರಿ. ಯಾಕಂದ್ರ ಈ ಸದ್ಗುರುಗಳ ಮುಖಾಂತರ ಈ ಮಹಾವಾಕ್ಯದ ಈ ಶ್ರವಣ ಆದ ನಂತರ ಉಳಿಯೋದೇ ಇಲ್ಲ, ಏನು ಉಳಿಯೋದೇ ಇಲ್ಲ.
ಯಾಕಂದ್ರೆ ಪಕ್ಕ ಆ ಗುರುವಿನ ವಾಕ್ಯನೇ ಶ್ರೇಷ್ಠ, ಆ ವಿಚಾರವನ್ನು ನಾನು ತಗೊಳ್ತೀನಿ. ಆಮೇಲೆ ಗುರು ಹೇಳಿದಂತ ವಾಕ್ಯ, ಯಾಕಂದ್ರೆ ಅಷ್ಟು ಒಂದು ಶ್ರದ್ಧೆಯಿಂದ ಆ ವಿಚಾರಗಳನ್ನ ತಗೊಳ್ಳುವಂತ ಒಂದು ಮುಮುಕ್ಷುವಿಗೆ ಈ ತತ್ವಮಸಿ ಮಹಾವಾಕ್ಯದ ವಿಚಾರವನ್ನು ಹೇಳಿದ ತಕ್ಷಣ ಮುಗಿದಾಗ್ಬಿಡ್ತದೆಲ್ಲ. ಯಾಕಂದ್ರೆ ಮೊದಲು ಏನ್ ಮಾಡಿದೆ ಅಲ್ಲಿ ಅದು ಆಯ್ತು ಇದು ಆಯ್ತು, ಯಾಕಂದ್ರೆ ಇವೆಲ್ಲದ ಗದ್ದಲಕ್ಕೆ ಬಿದ್ದಂತ ಮನಸ್ಸು. ದೇವ್ರು ಬೇರೆ ಅದನ್ನ, ನಾನ್ ಬೇರೆ ಇದ್ದೀನಿ, ಅದು ಪೂಜೆ ಮಾಡ್ತಕೊಳ್ಳೋದು, ನಾನು ಪೂಜೆ ಮಾಡುವವ, ಈ ತರ ಭಾವಗಳಿರುವಂಥದ್ದು. ಇವು ಎರಡು ಭಾವನೆಗಳು. ಯಾಕಂದ್ರೆ ದ್ವೈತ ಭಾವ, ಅದು ಬೇರೆ ನಾನ್ ಬೇರೆ, ನೀನ್ ಬೇರೆ ಅದು ಬೇರೆ ಅನ್ನುವಂಥ ಈ ಭಾವನೆ ತೋರಿತು ಅಂತಂದಾಗ ಏನ್ ಮಾಡ್ಬೇಕು ಅಂತಂದ್ರ ಈ ವಿಚಾರಗಳನ್ನ ಕೇಳಿ ಅಲ್ಲಿ ಮನನದಿಂದ ದೂರ ಮಾಡ್ಕೊಳ್ಬೇಕಾಗ್ತದೆ. ಯಾಕಂತಂದ್ರೆ ಬಹಳಷ್ಟು ವಿಚಾರಗಳು ಇಲ್ಲಿ ಬರ್ತಾವ. ಸಂಶಯ ಭಾವ, ವಿಪರೀತ ಭಾವ ಬರುವಂಥದ್ದು. ಪರಮಾತ್ಮ ಕೆಲವೊಂದು ಭಾವನೆಗಳು ಬಂದ್ಬಿಡ್ತಾವ, ಅದು ಹೌದು ಅಲ್ಲ ಅನ್ನುವಂಥದ್ದು, ಸಂಶಯ ಭಾವ ಬರುವಂಥದ್ದು, ಅಸಂಭಾವನೆ, ವಿಪರೀತ ಭಾವನೆ. ಹೌದು ದೇವ್ರು ಹಂಗಿದ್ರ ಇದನ್ನ ನಾನ್ ಮಾಡ್ಬೋದಾಗಿತ್ತಲ್ಲ, ನನ್ ಬಲ್ಲಿ ಯಾಕೆ ಆತರ ಶಕ್ತಿ ಇಲ್ಲ, ಮತ್ತೆ ಅಸಂಭವ, ನಾನೇ ದೇವ್ರು ಹೆಂಗಾಗ್ತೀನಿ ಅನ್ನುವಂತ ಭಾವ. ಇವೆಲ್ಲ ಬಂದಾಗ ಏನಾಗ್ತದ ಅಂತಂದಾಗ ಅಲ್ಲಿ ಮನನದಿಂದ ಅದಕ್ಕೆ ಉತ್ತರ ಕಂಡಿಡ್ಕೊಂಡು ಅದೇ ಭಾವದಲ್ಲಿ ಇರ್ಬೇಕಾದಂಥದ್ದು. ಯಾಕಂದ್ರೆ ಜಗತ್ತಿನಲ್ಲಿ ನಾನಾ ರೀತಿಯಿಂದ ತೋರಿದ್ರು ಕೂಡ ನಾನು ಅವೆಲ್ಲವಕ್ಕೂ ಅಭಿನ್ನ ರೂಪವಾಗಿ, ಯಾಕಂದ್ರೆ ನನ್ನ ಸ್ವರೂಪನೇ ಐತಿ, ನೋಡುವಂಥ ನಾನದೀನಿ. ಎಲ್ಲ ನೋಡಿದಾಗ ಎಲ್ಲ ಜಗತ್ತು ಕಾಣ್ತದಲ್ಲ, ನಾವು ವಿಚಾರ ಮಾಡ್ಬೇಕು. ಯಾಕಂದ್ರೆ ನನ್ನ ರೂಪ ಸಂಪೂರ್ಣವಾಗಿ ಒಂದು ವಸ್ತುವಿನ ಮೇಲೆ ಯಾಕಂದ್ರೆ ಇಲ್ಲಿ ಹೇಳ್ತಾರಲ್ಲ ತ್ರಿಪುಟಿಗಳು ಅಂತ ಬರ್ತಾವ, ದೃಶ್ಯ ದೃಕ್ಕು ದೃಶಿ ಅಂತ ಹೇಳಿ. ಆ ವಸ್ತುವಿನ ಆಕಾರ ಸಂಪೂರ್ಣ ಆದಾಗ ಆ ವಸ್ತುವಿನ ವಿಚಾರವನ್ನ ನಾವು ತಿಳ್ಕೊಳಕ್ ಸಾಧ್ಯ ಆಗ್ತದಂತಂದಾಗ ನೀ ನೋಡಿದಾಗ ಜಗತ್ತು ಅದ, ನೋಡ್ದೆ ಇದ್ದಾಗ ಜಗತ್ತು ಇಲ್ವೇ ಇಲ್ಲ. ಅದಕ್ಕೆ ನಿನಗಿಂತ ಅನ್ಯ ಯಾವುದು ಇಲ್ವೇ ಇಲ್ಲ ಇಲ್ಲಿ. ಅದಕ್ಕೆ ಯಾವ ರೀತಿ ಹೇಳ್ತಾರೆ ಅಂದ್ರೆ ನಿನ್ನ ಅಭಿನ್ನನೇ ಇದ್ದಂಥವನು, ಭಿನ್ನವಾಗಿರುವಂಥವನಲ್ಲ, ಅಭಿನ್ನವಾಗಿರುವಂತ ಅನ್ನುವಂಥದ್ದು ನಿಶ್ಚಯ ಮಾಡ್ಬೇಕಾಗ್ತದೆ. ಅದಕ್ಕೆ ಈ ರೀತಿಯಾಗಿ ಅನಾತ್ಮ ದೇಹಾದಿಗಳಲ್ಲಿ ಅಜ್ಞಾನ ಕಾಲದಲ್ಲಿ ಇರುವಂತ ಭಾವ ಏನದ, ಅನಾತ್ಮ ದೇಹಾದಿಗಳಲ್ಲಿ ನಾನೆಂಬ ವಾಸನೆ ಮೂಲಕ ಏನ್ ಹೇಳ್ತಾರ ಅವರು, ವಿಪರೀತ ಭಾವ. ವಿಪರೀತ ಭಾವ ಅಂತಂದ್ರ ಇವೆರಡು ದ್ವೈತ ಭಾವನೆ ಹೋಗ್ಬೇಕಾಗ್ತದ. ವಿಪರೀತ ಭಾವನೆ ಅಂತಂದ್ರ ಈಗ ಬ್ರಹ್ಮ ಇದ್ದಂತ ಬ್ರಹ್ಮದಲ್ಲಿ ಇಲ್ಲದೆ ಇರುವಂತ ಒಂದು ಜಗತ್ತನ್ನು ಕಲ್ಪನೆ ಮಾಡೀವಿ. ಉಳ್ಳ ಬ್ರಹ್ಮವನ್ನು ಇಲ್ಲೆನಿಸುವುದು, ಇಲ್ಲದ ಲೋಕವನ್ನು ಉಂಟೆನಿಸುವುದು, ಮಾನ್ಯನೇ ಇದು ನಿನ್ನನ್ನೇ ನೆಮ್ಮಿಹೆದು ಅನ್ಯನ್ನೇ ತರ ಮಾಗಿಹುದು, ಇದು ಪರಮಾತ್ಮ ಗೀತೆಯಲ್ಲಿ ಹೇಳ್ಕೊಂಡು ಬರ್ತಾರೆ. ಇಲ್ಲದೇ ಇರುವಂತ ಇದ್ದದ್ದನ್ನ ಬಿಟ್ಟು ಇರದೇ ಇರುವಂತದ್ದು ಕಲ್ಪನೆ ಮಾಡ್ಕೊಂಡು ಕುಂತೀವಲ್ಲ, ಇದು ವಿಪರೀತ. ಸತ್ಯ ಇರುವಂಥದ್ದನ್ನ ಮಿಥ್ಯೆ ಅನ್ಕೊಂಡಿದೀವಿ, ಮಿಥ್ಯೆ ಇರುವಂಥದ್ದು ಸತ್ಯ ಅನ್ಕೊಂಡಿದೀವಿ ನೋಡ್ರಿ. ಯಾಕಂದ್ರ ಯಾವುದು ಮಿಥ್ಯೆ ಅದ ಅದರಲ್ಲಿ ಸತ್ಯ ಅನ್ಕೊಂಡಿದೀವಿ, ಸತ್ಯ ಇದ್ದಲ್ಲಿ ಮಿಥ್ಯೆ ಅನ್ಕೊಂಡಿದೀವಿ. ಒಬ್ರು ಹೇಳ್ತಿದ್ರು ಹೆಂಗದ್ರ, ಸ್ವಾರ್ಥ ಇರ್ಬೇಕು. ಎಲ್ಲಿರ್ಬೇಕು ಸ್ವಾರ್ಥ? ಸಂಸಾರದಲ್ಲಿ ಸ್ವಾರ್ಥಿಗಳಾಗಿವೆ. ಅದ್ರ ಸ್ವಾರ್ಥ ಎಲ್ಲಿರ್ಬೇಕು? ಒಂದು ವಿಚಾರ ಮಾಡಿದ್ರ ಸ್ವಾರ್ಥ ಎಲ್ಲಿರ್ಬೇಕಂದ್ರ ಪಾರಮಾರ್ಥದಲ್ಲಿ ಇರ್ಬೇಕು. ಸ್ವಾರ್ಥ ಸಂಸಾರದಲ್ಲಿ ಇರಬಾರದು. ನಮ್ದು ಉಲ್ಟಾ ಆಗ್ಬಿಟ್ಟದ ಕೇಸು. ಪರಮಾರ್ಥದಲ್ಲಿ ಇಲ್ಲ ನಮ್ದು ಸ್ವಾರ್ಥ. ಅದನ್ನ ಯಾರು ಏನ್ ಮಾಡಿದ್ರು ನಡೀತದೆ. ಆದ್ರ ಸಂಸಾರದಲ್ಲಿ ಪಾರಮಾರ್ಥದಲ್ಲಿ ನಮ್ದು ಸ್ವಾರ್ಥ ಇಲ್ಲ, ಆದ್ರ ಸಂಸಾರದಲ್ಲಿ ಸ್ವಾರ್ಥ ಮಾಡ್ತೀವಿ. ಅದಕ್ಕೆ ಸ್ವಾರ್ಥ ಎಲ್ಲಿ ಮಾಡಿದ್ರೆ ಪಾರಮಾರ್ಥದಲ್ಲಿ ಮಾಡು. ನಾನು ತಿಳ್ಕೊಳ್ಬೇಕು, ನನಗಾಗಿ ತಿಳ್ಕೊಳ್ಬೇಕು. ಯಾಕಂದ್ರೆ ನಿನ್ನ ಸ್ವಾರ್ಥ ಇಲ್ಲಿ ಮಾಡಿದೆ, ನೀ ತಿಳ್ಕೊಂಡೆ ಅಂದ್ರ ನೀನ್ ಅದನ್ನ ಬೇಕಾದ್ರೆ ನೀನು ಎಲ್ರಿಗೂ ಹಂಚಬಹುದು. ಯಾಕಂದ್ರೆ ಸ್ವಾರ್ಥ ಇರ್ಲಿಲ್ಲ ಅಂದ್ರೆ ಆಗ್ತದ ಇದು? ಇಲ್ಲ, ನಾನು ಮಾಡ್ಕೊಳ್ಳೇಬೇಕನ್ನುವಂತ ಸ್ವಾರ್ಥ ಬರ್ಲೇಬೇಕಿಲ್ಲಿ, ಇಲ್ಲಾಂದ್ರೆ ಇಲ್ಲಿ ಆಗಕ್ ಸಾಧ್ಯ ಇಲ್ಲ. ಅದಕ್ಕೆ ಇದು ವಿಪರೀತ ಭಾವ. ಸುಖ ಇದ್ದಲ್ಲಿ ನಾವೇನ್ ಮಾಡಿವಿ? ದುಃಖ ಅನ್ಕೊಂಡಿವಿ. ದುಃಖ ಇದ್ದಲ್ಲಿ ಸುಖ ಅನ್ಕೊಂಡ್ವಿ. ಸಂಸಾರ ಯಾವತ್ತಾರು ಸುಖ ಅದೇನು? ಇಲ್ಲ. ಮಹಾತ್ಮರು ಇದನ್ನೇ ಹೇಳ್ತಾರ,
ಸುಖ ಐತೇನ್ರೋ ಸಂಸಾರದಲ್ಲಿ? ಯಾವತ್ತಿಗೆ ಅದು ಸುಖದ್ದಲ್ಲ, ಅದು ದುಃಖದಿಂದ ಕೂಡಿದ್ದಂಥದ್ದು ಐತಪ್ಪ. ಅದಕ್ಕೆ ಆ ದುಃಖದಲ್ಲಿರುವಂತ ಮನಸ್ಸನ್ನ ಈ ಕಡೆ ಹಾಕ್ರಿ ಅನ್ನುವಂಥದ್ದು ಉಪದೇಶ ಮಾಡ್ತಾ ಇದ್ದಾರೆ ಅವರು ಮಹಾತ್ಮರು. ಸುಖದ ಕಡೆ ಮನಸ್ಸನ್ನ ಹಾಕುವಂಥದ್ದು ಇದು ಉಪದೇಶ ಮಾಡ್ತಾ ಇದ್ದಾರೆ. ನಾವೇನ ದುಃಖ ಇರುವಂತ ಕಡೆ ಸಂಸಾರ ಅನ್ನುವಂಥ ಬರೀ ದುಃಖದಿಂದ ಕೂಡಿದಂಥದ್ರಲ್ಲಿ ಸುಖ ಹುಡುಕ್ತಾ ಇದ್ದೀವಿ. ಈ ಸುಖ ಇರುವಂಥದ್ ಕಡೆ ದುಃಖ ಅಂತ ಬಿಟ್ಟಿದ್ದೀವಿ. ಇದು ವಿಪರೀತ ಬುದ್ಧಿ ನೋಡ್ರಿ, ವಿಪರೀತ ಭಾವ. ಇದನ್ನ ಅಳಿಯದೆ, ಇದನ್ನ ಬಿಡದೆ, ಅದಕ್ಕ ಉಪಮೆ ಗೈದದ ಶಂಭು ಲಿಂಗ ಗುಳಿಯದೆ ನೋಡ್ರಿ. ಉಪಮೆ ಅಂದ್ರೆ ದೃಷ್ಟಾಂತಕ್ಕೆ ಬಾರದೇ ಇರುವಂಥದ್ದು. ಶಂಭುಲಿಂಗ ಗುಳಿಯದೆ ಹಂಗ ಹಿಂಗಂತ ಅಲ್ಲಿ ಯಾವ ಒಂದು ದೃಷ್ಟಾಂತಕ್ಕ ನಿಲುಕದೆ ಇರುವಂಥವನು. ಯಾಕಂದ್ರ ಏಕಮೇವ ಅದ್ವಿತೀಯಂ ಬ್ರಹ್ಮ, ಶಂಭುಲಿಂಗವೇ ತಾನಾಗಿರೋದು. ಯಾಕಂದ್ರೆ ಯಾವ ಒಂದು ಸ್ವಗತ ಸುಜಾತಿ ವಿಜಾತಿ ರಹಿತನಾಗಿರುವಂಥವನು, ಅಖಂಡ ರೀತಿಯಿಂದ ಇರುವಂಥ ಶಂಭುಲಿಂಗ. ಈ ರೀತಿಯಾಗಿರುವಂಥವನು ಉಪಮೆ, ಯಾವುದು ಒಂದು ದೃಷ್ಟಾಂತಕ್ಕೆ ನಿಲುಕದೇ ಇರುವಂಥದ್ದು. ಅದಕ್ಕೆ ಹೇಳ್ತಾರ, ಅದಕ್ಕೆ ಒಂದು ಅನುವಿನಿಂದ ಹೇಳ್ತೀನಿ ಅಂತ ಹೇಳ್ತಾರ. ಮಾತು ಮನಗಳಿಂದ ತತ್ತ ಮೀರಿದ ಸಾತಿಶಯದ ನಿರುಪಾಧಿಕ ನಿರ್ಮಲ, ಪರಿಶುದ್ಧವಾಗಿರುವಂಥದ್ದು, ಯಾವ ಉಪರಿಗೆ ನಿಲುಕದೇ ಇರುವಂಥವನು ಯಾರು? ಉಪಮೆಗೈದದ ಶಂಭು ಲಿಂಗವಾಗುಳಿಯದೆ ಅಂತ ಪರಿಶುದ್ಧವಾದಂಥ ಪರಬ್ರಹ್ಮ ಸ್ವರೂಪನೇ ತಾನಾಗದೆ ಸೂಪತ ವೀತರನೆಂದು ತಿಳಿಯದೆ. ನೋಡ್ರಿ, ಇದು ಜ್ಞಾನ ಮಾರ್ಗ, ಎಲ್ಲಕ್ಕಿಂತ ಶ್ರೇಷ್ಠವಾದಂಥದ್ದು. ಈ ರೀತಿ ತಿಳಿಲಾರನೆ ಇಂಥ ಒಂದು ಆನಂದ ಸ್ವರೂಪನೇ ನೀನಿದ್ದೀಯ. ಸೂಪತ ವೀತರನೆಂದು ಅಂದ್ರ, ಸೂಪತ ಅಂದ್ರೆ ಇದು ಜ್ಞಾನ ಮಾರ್ಗ, ಶ್ರೇಷ್ಠವಾದಂಥದ್ದು. ಅದಕ್ಕೆ ಎಲ್ಲಕ್ಕಿಂತ ಅದಕ್ಕೆ ಹೇಳ್ತಾರ ಅವರು, ಬ್ರಹ್ಮಜ್ಞಾನ ಒಂದಿಲ್ದಿದ್ರ ತೋರೋದಯ್ಯ ಸುಖ ತೋರೋದಯ್ಯ ಬೇಕಾದಿರ್ಲಿ, ಎಲ್ಲಕ್ಕಿಂತ ಶ್ರೇಷ್ಠವಾದಂಥದ್ದು ಅಂದ್ರೆ ಬ್ರಹ್ಮಜ್ಞಾನ. ಅದಕ್ಕೆ 4 ವೇದಗಳಲ್ಲಿ ಇದನ್ನೇ ಹೇಳಿದ್ದು, ಬೇರೆ ಏನು ಹೇಳಿಲ್ಲ. ಈಗ ನಾವು ಯಾವ್ದೋ ಒಂದು ಕಾಲೇಜ್ ಓದ್ಬೇಕಾದ್ರೆ ಕೆಲವೊಂದು ಬುಕ್ಸ್ ನಾವೇನಂದ್ರ ಪೊಲಿಟಿಕಲ್ ಸೈನ್ಸ್ ಅಂತ ಹೇಳ್ತೀವಿ. ಅದ್ರಾಗ ಪೊಲಿಟಿಕಲ್ ಸೈನ್ಸ್ ಅಂತಂದ್ರೆ ಎಲ್ಲ ವಿಷಯಗಳೆಲ್ಲ ಹೇಳಿರ್ತಾರೆ, ಎಲ್ಲ ವಿಷಯಗಳು ಅದ್ರಾಗ ಅಡಕವಾಗಿರ್ತಾವ. ಅದೇ ರೀತಿ ಕೂಡ ವೇದಗಳಲ್ಲಿ ಪೂರ್ತಿ ಒಂದು ಎಲ್ಲ ಒಂದು ಸಾರ ಮೇಲ್ಗಡೆ ಒಂದು ವಾಕ್ಯ ಇಟ್ಬಿಟ್ರು, ಮಹಾವಾಕ್ಯ ಎಲ್ಲದ್ದು. ಯಾಕಂದ್ರ ಈ 4 ಏನು ತತ್ವಮಸಿ ವಾಕ್ಯ ಇರ್ಬೋದು, ಅಹಂ ಬ್ರಹ್ಮಾಸ್ಮಿ ಆಗಿರ್ಬೋದು, ಐಮಾತ್ಮ ಬ್ರಹ್ಮ ಆಗಿರ್ಬೋದು, ಪ್ರಜ್ಞಾನ ಬ್ರಹ್ಮ ಆಗಿರ್ಬೋದು, ಇವು 4 ಮಹಾವಾಕ್ಯಗಳು ಹೇಳೋದು ಇದನ್ನೇ, ನೀನೇ ಬ್ರಹ್ಮ, ನೀನೇ ಪರಮಾತ್ಮ ಅನ್ನುವಂಥ ವಿಚಾರವನ್ನೇ ಹೇಳುವಂಥ ಜ್ಞಾನ ಮಾರ್ಗನೇ ಹೇಳುವಂಥದ್ದು. ಅದರಲ್ಲಿ ಹೆಂಗ ಇರುವಂಥದ್ದು ಅದರೆಲ್ಲ ಆ ವಿಷಯಗಳನ್ನ ಹೇಳಿದ್ದಾರೆ ನೋಡಿದಾಗ. ಅದಕ್ಕ ಈ ಒಂದು ಸೂಪತ ಈ ತೆರನೆಂದು ತಿಳಿಯದೆ, ಈ ರೀತಿ ಐತು ನೋಡಪ್ಪ ಸೂಪತ ಅಂದ್ರೆ ಈ ಜ್ಞಾನ ಮಾರ್ಗ ನಿನ್ನ ಸ್ವರೂಪವನ್ನ ತಿಳ್ಕೊಳ್ಳಿಕ್ಕೆ ಅತ್ಯಂತ ದುಃಖ ನಿವೃತ್ತಿ ಪರಮಾನಂದದ ಸ್ಥಿತಿಯಿಂದ ನೀನು ಇರ್ಬೇಕಾದ್ರ ಇದು ಈ ರೀತಿ ಈ ಸೂಪತ್ ಅಂದ್ರೆ ಶ್ರೇಷ್ಠವಾದಂತ ಮಾರ್ಗವನ್ನ ನೀನ್ ತಿಳ್ಕೊಳ್ಳಾರ್ದನೆ ನನಗ್ ಸುಮ್ಮನೆ ಆನಂದ ಆಗ್ಲಿ, ನನಗ್ ಮುಕ್ತಿ ಆಗ್ಲಿ ಅಂತ ಕುಂತ್ರ ಆಗ್ತದೇನೋ ಅಂದ್ರಲ್ಲ, ಇವೆಲ್ಲ ತಿಳ್ಕೊಳ್ಬೇಕಾಗ್ತದ. ತಿಳ್ಕೊಂಡಾಗ ನಿನಗಂತ ಮೋಕ್ಷ ಅನ್ನುವಂಥದ್ದು ದೂರವಿಲ್ಲವೋ, ದೂರ ಇಲ್ಲ, ಹತ್ರನೇ ಅದ. ಅದಕ್ಕೆ ಸುಮ್ಮನಾಗೋದು ವಿಧಿಯೊಳು ಒಂದದೇ, ಮುಕ್ತಿ ಸುಮ್ಮನಾಗೋದು. ಈ ರೀತಿ ಎಲ್ಲ ನೀವು ತಿಳ್ಕೊಳ್ಬೇಕಾಗ್ತದಪ್ಪ ಅಂತ ಹೇಳ್ತಾರ. ಮತ್ತೆ ನಾಳೆ ಮುಂದಿನ ವಿಚಾರ ಮಾತಾಡೋಣ. ಒಂದೆರಡು ಮತ್ ಗುರುಗಳು ಪಾದಕ್ಕೆ ಅರ್ಪಿಸಿ ಹರವ.